ನಾನು ಇವಾಗ ನೆಲದ ಮೇಲೆ ನಿಂತ್ಕೊಂಡಿದ್ದೀನಿ ಅಂದ್ಕೊಂಡಿದ್ರಾ? ಹೌದು, ನಾನೀಗ 0th ಫ್ಲೋರ್ ಅಲ್ಲೇ ಇದ್ದೀವಿ. ಆದ್ರೆ ಬನ್ನಿ ತೋರಿಸ್ತೀನಿ ಎಲ್ಲಿದ್ದೀನಿ ನಾನು ಒರಿಜಿನಲ್ ಆಗಿ ಅಂತ. ನಾನಿವಾಗ 22ನೇ ಫ್ಲೋರ್ ನಿಂತ್ಕೊಂಡಿದ್ದೀನಿ ನೋಡಿ. 22ನೇ ಫ್ಲೋರು ಕೆಳಗಡೆ ಬಗ್ಗೆ ನೋಡಿ ಹಂಗೆ ಎಲ್ಲಿದ್ದೀನಿ ಅಂತ. ಇದು ಬ್ಯೂಟಿ ಆಫ್ ಆರ್ಕಿಟೆಕ್ಚರ್. ಮೋನೋರೈಲ್ ಇದೆಯಲ್ಲ, ಬಿಲ್ಡಿಂಗ್ ಒಳಗಡೆ ಹೋಗುತ್ತಂತೆ. ಪ್ರಪಂಚದ ಅದ್ಭುತ ಅಂದರೆ ಮ್ಯಾನ್ ಕ್ರಿಯೇಟೆಡ್. ಇದು ನೋಡೋಕ್ಕೆ ಎಷ್ಟು ಜನ ಬಂದ್ಬಿಟ್ರು ನೋಡಿ ಇವಾಗ. ಸೊ ಅಮೇಜಿಂಗ್ ಚಾಂಗ್ಚಿಂಗ್ ಸಿಟಿಗೆ ಸ್ವಾಗತ ಸುಸ್ವಾಗತ. ಚೈನಾ ಒಂದು ವಿಚಿತ್ರ ದೇಶ, ನಿಗೂಢ ದೇಶ ಅಂತಾರೆ. ಇಲ್ಲಿನ ಆರ್ಕಿಟೆಕ್ಚರ್ ಏನು ಅಂತ ಕೇಳ್ತೀರಾ, ತಲೆ ಕೆಡಿಸ್ಬಿಡುತ್ತೆ. ಅಂಥ ಒಂದು ಅಮೇಝಿಂಗ್ ಜಾಗಕ್ಕೆ ಬಂದಿದ್ದೀವಿ. ಈ ಚಿಂಗ್ಕ್ವಾಂಗ್ ಅಂತ ಈ ಸಿಟಿ 3.25 ಕೋಟಿ ಜನ ಪಾಪ್ಯುಲೇಷನ್ ಇದ್ದಾರೆ. 3,20,00,000 ಜನ. ಈ ಅದ್ಭುತವಾದ ಸಿಟಿಯಲ್ಲಿ ಎಂತೆಂಥ ಅಮೇಝಿಂಗ್ ಜಾಗಗಳಿದೆ ಗೊತ್ತಾ? ಬನ್ನಿ ಈ ಜಾಗಗಳನ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಚೈನಾನ ದಿಗ್ಭ್ರಮೆ ಆಗಿ ನೋಡೋಕ್ಕೆ ರೆಡಿಯಾಗಿದೆ. ಬನ್ನಿ ಹೋಗೋಣ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೀನ್ಯಾಲ್ಲಿ ನೋಡೋಕ್ಕೆ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಕೀನ್ಯಾದ ಮಸಾಯಿ ಮಾರ ಮೈಗ್ರೇಷನ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು. ನಾವು ಕೀನ್ಯಾಗೆ ಕರ್ಕೊಂಡೋಗಿ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ. ಏನು ಮ್ಯಾಪ್ಸ್ ಹಾಕೊಂಡು ಆರಾಮಾಗಿ ತಿರುಗಾಡ್ಬೋದು ಅಂದ್ಕೊಂಡ್ರ? ಚೈನಾದಲ್ಲಿ ಖಂಡಿತ ಇಲ್ಲ. ನಾವೆಲ್ಲೋ ಹೋಗ್ಬೇಕಾಗಿತ್ತು, ಕ್ಯಾಬರ್ ಎಲ್ಲ ನಿಲ್ಲಿಸ್ಬಿಟ್ರು. ಪಾಪ ಪೊಲೀಸ್ ಅವ್ರು ಬಂದ್ಬಿಟ್ಟು ಪಾಪ ಟ್ರಾನ್ಸ್ಲೇಟ್ ಮಾಡಿ ಲಿಫ್ಟ್ ತೊಗೊಂಡು ಹೋಗ್ಬೇಕು ಮೇಲ್ಗಡೆ ಅಂತ ಹೇಳ್ತಾವ್ರೆ. ನಡೆದಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲಿ ಲಿಫ್ಟ್ಗಳು ಯೂಸ್ ಮಾಡಬೇಕು. ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋ ಜಾಗ ಇಲ್ಲೇ ಪಕ್ಕದಲ್ಲಿರೋದು. ಆದರೆ ಆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ 20 ನಿಮಿಷ ನಡ್ಕೊಂಡು ಹೋಗ್ಬೇಕಂತೆ. ಚೈನಾನೇ ಒಂಥರ ವಿಚಿತ್ರ. ಬನ್ನಿ, ಇದೆಲ್ಲೋ ಲಿಫ್ಟ್ ಇದೆ ಅಂತ ತಗೊಂಡು ಮೇಲ್ಗಡೆಗೆ ಹೋಗೋಣ, ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀವಿ ಅಂತ. ಎಡಿ ಏನು ಚಿನ್ನ ಇದು ಲಿಫ್ಟು ಹೋಗುತ್ತಾ? ಲಿಫ್ಟು ಆಗಲ್ಲ ಕೇಳ, ಹೋಗುತ್ತೆ ಬಾಮನ್ನ. ವರ್ಕ್ ಆಗ್ತಾ ಇದೆ ಬಾ ಚಿನ್ನು. ಆಶಾ ಲಿಫ್ಟ್ ಹೊಡ್ಕೊಂಡು ಎದ್ರುಕೊಂಡ್ಬಿಟ್ಲು. ಚಿನ್ನು ಶೋರ್ ಹೋಗುತ್ತೆ ಲಿಫ್ಟು. ಯಪ್ಪ ಹಳೇ ಕಾಲ ಇಲ್ಲ ಚಿನ್ನು, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಓ ಚಿನ್ನು, ಒಂದು ಲಿಫ್ಟಿಂದ ಇನ್ನೊಂದು ಲಿಫ್ಟು. ಅಯ್ಯೋ ಕಾಮಿಡಿ ಗುರು ಇದು. ನಾವು ಏನೋ ಅಂದ್ಕೊಂಡ್ವಿ, ಬಂದಿದ ತಕ್ಷಣ 3D ಮೇಲ್ಗಡೆ ಹೋಗ್ಬಿಡ್ತೀವಿ ನಾವು, ಏನೇನೋ ಇರುತ್ತೆ ಅಂತ. ಆದರೆ ಇಲ್ಲಿ ಬರೋದೇ ಒಂದು ಸಾಹಸಕತೆ. ಏನಪ್ಪ ಇದು ಕ್ರೇಜಿ ಆರ್ಕಿಟೆಕ್ಚರ್ ಅಂತ ಯೋಚನೆ ಮಾಡ್ತಾ ಇದ್ರ? ನಾನು ಇವಾಗ ಭೂಮಿ ಮೇಲೆ ನಿಂತ್ಕೊಂಡಿದ್ವಿ, ಗ್ರೌಂಡ್ ಫ್ಲೋರ್ ಮೇಲೆ ಇದ್ದೀನಿ. ಹಂಗೆ ತಿರುಗಿಸಿ ರೋಡ್ ಅಲ್ವಾ, ಕಾರ್ಗಳೆಲ್ಲ ಇದಾವೆ, ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಟ್ ಆಗಿದ್ದಾವೆ, ಬ್ಯಾಂಕ್ ಎಲ್ಲ ಇದೆ, ಕಾರ್ಗಳೆಲ್ಲ ಓಡಾಡ್ತಾ ಇದ್ದಾರೆ, ಆರಾಮಾಗಿದೆ. ಇದು ಗ್ರೌಂಡ್ ಫ್ಲೋರ್ ಲೆಕ್ಕ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಫುಲ್ಲು ಗ್ರೌಂಡ್ ಫ್ಲೋರಾ. ಆಮೇಲೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀಯ ಆಶಾ? ನಾನು ಇವಾಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಬಾ. ಹಲೋ ಅಜ್ಜಿ, ನಿನ್ನೆ ಗುರಾಯಿಸ್ತಾ ಇದ್ದಾರೆ. ಇವಾಗ ಹಿಂಗೆ ಇಲ್ಲಿಂದ ಮೇಲ್ಗಡೆ ಹೋಗೋಣ ಬನ್ನಿ, ಫಸ್ಟ್ ಫ್ಲೋರ್ಗೆ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್. ಇವಾಗ ಬನ್ನಿ. ಕಟ್ ಮಾಡಬೇಡದು. ಸೊ ಹಂಗೆ ನೋಡಿ ವ್ಯೂ ಕೂಡ ಸರ್ಪ್ರೈಸ್ ಆಗಕ್ಕೆ ತಿರುಗಿಸ್ತೀನಿ. ಹಂಗೆ ಏನು ಕಟ್ ಮಾಡಲ್ಲ, ಏನು ಕಟ್ ಮಾಡಲ್ಲ, ಎಡಿಟೆಡ್ ಅಲ್ಲ, ಏನೂ ಇಲ್ಲ. ಹೆಂಗೆ ತೋರಿಸ್ತೀವೋ ಹಂಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಸೊ ಇಲ್ಲಿಂದ ಹಂಗೆ ಹುಡುಗಿ ಏನೋ ಮಲ್ಲಿಗೆ ಹೂವು ಮಾಡ್ತಾವ್ರೆ. ಹಿಂಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ನಾವೀಗ ಫಸ್ಟ್ ಫ್ಲೋರಿಗೆ ಬಂದು ನಿಂತ್ಕೊಂಡಿದ್ದೀವಿ. ಇವಾಗ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಬಂದ್ವಿ ಅಲ್ವಾ? ಹಂಗೆ ನೋಡಿ ಒಂದೇ ಮೆಟ್ ಹತ್ಕೊಂಡ್ಬಂದಿವಿ ನಾವು. ಇಲ್ಲಿ ರೋಡ್ ಇದೆ, ಸೊ ಬಿಲ್ಡಿಂಗ್ಸ್ ನೋಡ್ತಾ ಇದೀವಿ ನಾವು. ಫಸ್ಟ್ ಫ್ಲೋರ್ ಅಲ್ಲಿ ನಾವಿದ್ದೀವಿ. ಇದು ಬಂದು ಬೇಸ್ಮೆಂಟ್ ಫ್ಲೋರು. ಜನಗಳೆಲ್ಲ ಓಡಾಡ್ತಾವ್ರೆ, ಬಸ್ಗಳೆಲ್ಲ ಬರುತ್ತೆ. ಇಲ್ಲಿ ರೆಸ್ಟೋರೆಂಟು, ಪಾರ್ಕಿಂಗ್ ಲಾಟು ಎಲ್ಲ ಇದೆ. ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಫುಲ್ ಬಿಲ್ಡಿಂಗ್ಸ್ಗಳು. ಇಲ್ಲೂ ಫುಲ್ಲು ಬಿಲ್ಡಿಂಗ್ಸ್ ಇದೆ ನೋಡಿ. ಇಲ್ಲಿ ಅಪಾರ್ಟ್ಮೆಂಟ್ಗಳಿದೆ, ಇಲ್ಲಿ ಮನೆಗಳಿದೆ, ಮತ್ತು ದೇವಸ್ಥಾನ ಇದೆ, ಶಾಪಿಂಗ್ ಮಾಲ್ ಇದೆ, ರೆಸ್ಟೋರೆಂಟ್ಗಳಿದೆ, ಎಲ್ಲ ಇದೆ. ಇಲ್ಲಿಂದ ಡೈರೆಕ್ಟಾಗಿ ಬಂದು ಕಾರಿಂದ ಬಂದು ಇಲ್ಲಿಂದನೇ ಇಳಿಬೋದು ನಾವು ಟ್ಯಾಕ್ಸಿಗೆ. ಆದರೆ ಬನ್ನಿ ಇವಾಗ ಆಪೋಸಿಟ್ ಸೈಡ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅನ್ಎಡಿಟೆಡ್ ಡೈರೆಕ್ಟಾಗಿ ಹಂಗೆ ಕರ್ಕೊಂಡು ಹೋಗ್ತೀನಿ. ಇದು ಫ್ಲೋರಿಂಗ್ ಥರ ಕಾಣಿಸ್ತಿದೆ ಅಲ್ವಾ? ಅದು ಬಿಲ್ಡಿಂಗ್ ರೂಫ್ ಟಾಪ್. ನಂಬ್ತೀರಾ ನೀವು ಇದನ್ನ? ಒಂದು ಬಿಲ್ಡಿಂಗ್ನ ರೂಫ್ ಟಾಪ್ ಇದು. ಇವಾಗ ಅಲ್ಲಿವರೆಗೂ ಹೋಗ್ತೀನಿ ಬನ್ನಿ, ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು.
ಸರ್ಪ್ರೈಸ್ಗೆ ರೆಡಿ ಆಗಿದ್ದೀರಾ? ಏನು ತೋರಿಸ್ತೀನಿ ನಾನು ಇವಾಗ ಅಂತ? ಬನ್ನಿ ಇದು ಫಸ್ಟ್ ಫ್ಲೋರು. ಇವಾಗ ಹಂಗೆ ಹಿಂಗೆ ಕ್ರಾಸ್ ಆಗಿ ಹಿಂಗೆ ಹೋದ್ರೆ ನಾವೀಗ ಎಲ್ಲಿದ್ದೀವಿ ಗೊತ್ತಾ? 22nd ಫ್ಲೋರಲ್ಲಿ ಇದ್ದೀವಿ ನಾವಿವಾಗ. 22ನೇ ಫ್ಲೋರಲ್ಲಿ ಇದ್ದೀವಿ ಗುರು. ಅಂದರೆ ನೋಡಿ ಅಲ್ಲಿಂದ ಬಂದ್ವಿ, ಅದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಎಲ್ಲ ಕಾರೆಲ್ಲ ಓಡಾಡ್ತಾ ಇದೆ. ಅದೇ ಹಿಂಗೆ ತಿರುಗಿಸ್ಕೊಂಬಂದ್ರೆ ಇಲ್ಲಿ ನೋಡಿ ಯಾವ ಫ್ಲೋರಲ್ಲಿ ಇದ್ದೀವಿ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. 22ನೇ ಫ್ಲೋರಲ್ಲಿ ಇದ್ದೀವಿ ಗುರು. ಇದೊಂಥರ ಅಮೇಝಿಂಗ್ ಆರ್ಕಿಟೆಕ್ಚರ್ ಅನ್ಬೋದು ಇದನ್ನು. ಇಲ್ಲಿ ನೋಡಿ ಇಲ್ಲಿ ಬಿಲ್ಡಿಂಗ್ ನೋಡ್ದ ಕಿರಣ. ಯಾವ ಫ್ಲೋರಲ್ಲಿ ಇದ್ದೀವಿ ಏನಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಲ್ಲಿ 22nd ಫ್ಲೋರ್. ಅಲ್ಲಿ ನೋಡಿ ಅಲ್ಲಿ 22ನೇ ಫ್ಲೋರ್ ಅಂತ ಬರ್ತಿದೆ. ಆದರೆ ಲಿಫ್ಟಲ್ಲಿ ಬಂದರೆ ಅದೊಂಥರ ವಿಚಿತ್ರ. ಓ ಇಲ್ಲಿಂದ ಗೊತ್ತಾಗುತ್ತೆ ನೋಡಿ ಕ್ಲೀನಾಗಿ. ಈ ಆರ್ಕಿಟೆಕ್ಚರ್ ಅದು ಯಾವ ಥರ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಗುರು. ಅಲ್ಲಿ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ ಅಂತ ಬರ್ತಿತ್ತು. ಸುಮ್ಮನೆ ಈ ಕಡೆ ನಡ್ಕೊಂಬಂದರೆ ಇಲ್ಲಿಂದ ಕೆಳಗಡೆ ಪಾತಾಳಕ್ಕೆ 22ನೇ ಫ್ಲೋರಲ್ಲಿ ಇದ್ದಿದೆ. ಇವಾಗ ಬೇರೆ ಕಡೆ ಲಿಫ್ಟಲ್ಲಿ ತೋರಿಸ್ತೀನಿ ಬಡಿ, ಅಲ್ಲೇನೋ ಬರ್ತಿದೆ. ಬನ್ನಿ ಮುಂದೆ ಹೋಗ್ಕೊಂಡು ಹಂಗೆ ತಿರ್ಗಾಡ್ಕೊಂಬರೋಣ. ಈ ಪ್ಲಾಜಾ ಏನಿದೆ ಅಂತ ತೋರಿಸ್ತೀನಿ ಹಂಗೆ. ಈ ಆರ್ಕಿಟೆಕ್ಚರ್ ಹೆಂಗೆ ಡಿಸೈನ್ ಆಗಿದೆ ಅಂದರೆ ಇದನ್ನು 3D ಕ್ವಿಕ್ಸಿಕ್ ಬಿಲ್ಡಿಂಗ್ ಅಂತಾರೆ. 3D ಬಿಲ್ಡಿಂಗು. ಒಂದು ಕಡೆ ಗ್ರೌಂಡ್ ಫ್ಲೋರಲ್ಲಿ ಇರ್ತೀರಾ, ಇನ್ನೊಂದು ಕಡೆ ಬಂದರೆ 22ನೇ ಫ್ಲೋರ್ ಇರ್ತೀರಾ. ಆದರೆ ಅದನ್ನು ದಾಟ್ಕೊಂಡು ಹೋದರೆ 12ನೇ ಫ್ಲೋರಲ್ಲಿ ಇರ್ತೀರಾ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಕಡೆ ಲೆಕ್ಕ. ಇವಾಗ ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಲೆಕ್ಕ. ಅದೇ ಬನ್ನಿ ತೋರಿಸ್ತೀನಿ. ಈ ಬ್ರಿಡ್ಜ್ ಇದೆಯಲ್ಲ, ಇದು ಗ್ರೌಂಡ್ ಫ್ಲೋರ್ ಲೆಕ್ಕ. ಇದು ನಿಂಗೆ ದಾಟಿದ್ರೆ ಇವಾಗ 22ನೇ ಫ್ಲೋರು. ಸೊ ಹಿಂಗೆ ಲೆಕ್ಕ ಇದು. ನಾವಿನ್ನೂ ಇವಾಗ 22ನೇ ಫ್ಲೋರಲ್ಲೇ ಇದ್ದೀವಿ. ಬಟ್ 22ನೇ ಫ್ಲೋರ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ಇಲ್ಲಿಂದ ಡಿಫ್ರೆಂಟ್ ವ್ಯೂ ಕಾಣುತ್ತೆ ಇವಾಗ. ಸಿನು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಈ ಕಡೆ ಬಂದರೆ ನಿನಗೆ ಟೆರೇಸ್ ಕಾಣಿಸ್ತಾ ಇದೆ. ಆ ಕಡೆಯಿಂದ ಬಂದ್ವಲ್ಲ, ಅಲ್ಲಿಂದ ನಮಗೇನು ಕಾಣಿಸ್ತಿರ್ಲಿಲ್ಲ. ಓ ರಿವರಾ ಇದು? ರಿವರ್ ದೊಡ್ಡ ರಿವರ್ ಇವ್ರದ್ದು. ಓಕೆ. ಫುಲ್ ಬತ್ತೋಗ್ಬಿಟ್ಟೈತೆ. ಕ್ಲಸ್ಟರ್ ಬಿಲ್ಡಿಂಗ್ ನೋಡ್ಗಳು ಕಿರಣ. ಅಲ್ಲಿ ಅಲ್ವಾ ಎಷ್ಟು ಬಿಲ್ಡಿಂಗ್ಗಳಿದಾವೆ. ಓ ಅಲ್ಲಿ ನೋಡಿ ಕೆಳಗಡೆ ರೋಡ್ ಇದೆ. ಇಲ್ಲೂ ರೋಡ್ ಕಾಣಿಸ್ತಾ ಇದೆಯಾ ನಿಮಗೆ? ಈ ಸೈಡಿಂದ ತಿರ್ಕೊಂಡು ಆ ಕಡೆ ಹೋದ್ರು ಅಲ್ಲೂ ಕಾರ್ ಬರ್ತದೆ ರೋಡ್ದು. ಓಕೆ ನಾವು ಕೂಡ ಅಷ್ಟೇ ಕನ್ಫ್ಯೂಸ್ ಆಗಿದ್ದೀವಿ, ದಿಗ್ಭ್ರಮೆ ಆಗಿದೆ ನೋಡ್ಬಿಟ್ಟು ಆರ್ಕಿಟೆಕ್ಚರ್ನ. ಇನ್ನು ಸ್ಟಾರ್ಟಿಂಗ್ ಅಷ್ಟೇ, ನೋಡ್ತಾ ಹೋಗೋಣ ಬನ್ನಿ ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಈ ಸಿಟಿನ ಅಂತ ಇವರು. ನಾವು ಏನೇ ಬೈಕೊಂಬೋದು ಚೈನಾ ದೇಶ ಹಂಗೆ ಹಿಂಗೆ ಅಂತ, ಆದರೆ ಇವ್ರ ಆರ್ಕಿಟೆಕ್ಚರು ಇವ್ರ ತಲೆಗೆ ಒಂದು ಕೈ ಮೇಲೆ ಇದ್ದಾರೆ ಇವರು ಅಂತಲೇ ಹೇಳ್ಕೊಬೇಕು. ನಾನೇನು ಉತ್ಪ್ರೇಕ್ಷವಾಗಿ ಹೇಳ್ತಾ ಇಲ್ಲ, ನೀವೇ ನೋಡ್ತಾ ಇದ್ದೀರಿ ಹೆಂಗೆ ಮಾಡ್ಕೊಂಡವ್ರು ಈ ಆರ್ಕಿಟೆಕ್ಚರು ಅಂತ. ನಾವು ನಿಧಾನಕ್ಕೆ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ. ಇನ್ನು 22ನೇ ಫ್ಲೋರಲ್ಲೇ ನಾವಿರೋದು. ಇದು ನೋಡ್ಕೊತಾ ಇದ್ರಲ್ವಾ. ಇವಾಗ 12ನೇ ಫ್ಲೋರ್ ಕರ್ಕೊಂಡು ಹೋಗಲ್ಲ ಡೈರೆಕ್ಟಾಗಿ ನಿಮ್ಮನ್ನ ಇಲ್ಲಿಂದ. ಬನ್ನಿ 22ನೇ ಫ್ಲೋರಲ್ಲಿ ನಮ್ಮ ತಲೆ ಅಲ್ವಾ? ನೋಡಿ ಹಿಂಗೆ ತಿರುಗಿಸ್ತೀನಿ ಲೆಫ್ಟ್ಗೆ. ಇಲ್ಲಿ ನೋಡಿ ಇಲ್ಲಿ ಟಾಪಲ್ಲಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ನೀನು ಇವಾಗ ಅದನ್ನು ದಾಟಿದ್ರೆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡ್ತೀಯ. ಫಸ್ಟ್ ಫ್ಲೋರ್ ಇದ್ರದ್ದು. ಸೊ ಯಾವ್ದನ್ನೆಲ್ಲ ಏನು ಅಂತಲೇ ಗೊತ್ತಾಗಲ್ಲ. ಇಲ್ಲಿ ನೋಡಿ ಇಲ್ಲಿ ಆರಾಮಾಗಿ ಜನಗಳು ತಿರ್ಗಾಡ್ತಾವ್ರೆ. ನಮ್ಮ ಹಿಂದ್ಗಡೆ ಬಿಲ್ಡಿಂಗ್ಗಳೆಲ್ಲ ಅವೆ. ಆದರೆ ಕೇಳ್ಬೋದು ಏಂತಕ್ಕಪ್ಪ ಈ ಥರ ಕಟ್ಸಿದ್ದಾರೆ ಅಂತ. ಯೋಚನೆ ಮಾಡಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಏಂತಕ್ಕೆ ಈ ಥರ ಕಟ್ಸಿದ್ದಾರೆ ಅಂತ. ನಾವು ಕೊನೆಯಲ್ಲಿ ಹೇಳ್ತೀವಿ ಏಂತಕ್ಕೆ ಅಂತ. ನಾವು ಹಿಂಗೆ ಕ್ಯಾಮ್ರಾ ತಿರುಗಿಸ್ದೆ ಎಂತಕ್ಕೆ ಅಂದರೆ ಅನ್ಎಡಿಟೆಡ್ ಆಗಿ ತೋರಿಸ್ತೀವಿ. ಇಲ್ಲ ಎಡಿಟ್ ಮಾಡ್ಬಿಟ್ಟು ನೀವು ಅಲ್ಲಿ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ಅಂತ ಅನ್ಕೋತೀರ ಅಲ್ವಾ. ಎಡಿಟೆಡ್ ಏನು ಎಡಿಟ್ ಮಾಡ್ತಲ್ಲ, ಬರೀ ಅನ್ಎಡಿಟೆಡ್ ಆಗೇ ತೋರಿಸ್ತೀವಿ ಬನ್ನಿ. ಆ್ಯಕ್ಚುಲಿ ನಾವು ಇವಾಗಿರೋದು ಇದು 12ನೇ ಫ್ಲೋರು ಬರುತ್ತೆ. ತಳಿ ತೋರಿಸ್ತೀನಿ ಇಲ್ಲಿ ಬರ್ತಾ ಇದೆ ನೋಡಿ ಕೊಟ್ಟಿದ್ದಾರೆ 12 ಅಂತ. 12ನೇ ಫ್ಲೋರ್ ಇದು 12th ಫ್ಲೋರು. 12th ಫ್ಲೋರಿಂದ ಲಿಫ್ಟ್ ತೊಗೊಂಡು ಕೆಳಗಡೆ ಹೋಗ್ತೀವಿ ನಾವು ಇವಾಗ. ಅದು ತಿರ್ಗಾ ಭೂಮಿ ಟಚ್ ಆಗಲ್ಲ. ಎಕ್ಕಡೆ ಹೋಗ್ತೀವಿ ಬನ್ನಿ. ಹಿಂಗೆ ತಿರುಗಿಸಿದ್ರೆ ನೋಡಿ ಪ್ಲಾಜಾಯಿಂದ ಹೊರಗಡೆ ಬಂದರೆ ಇದು 22ನೇ ಫ್ಲೋರು, ಇದು 12ನೇ ಫ್ಲೋರು. 12ನೇ ಫ್ಲೋರ್ ಬಂತು. 12ನೇ ಫ್ಲೋರ್ಗೆ ಬಂದು ತಲುಪಿದ್ವಿ ಈಗ. ನೋಡು 22, 12 ಲಾಸ್ಟ್ ಕೆಳಗಡೆ ಹೋಯ್ತಾ ಇತ್ತು. ಇಲ್ಲಿಂದ 8ನೇ ಫ್ಲೋರ್ಗೆ ಹೋಗ್ತೀವಿ. ನೋಡಿ ಇಲ್ಲಿ 12, ಇಲ್ಲಿ 6ನೇ ಫ್ಲೋರ್ ಇದೆ. ಇಲ್ಲಿ 8 8ಗೆ ಹೋಗು.
ಯಾಕಂದ್ರೆ ಈ 8ನೇ ಫ್ಲೋರಿಂದ ನಾವು ಇನ್ನೊಂದು ರೋಡ್ ಕನೆಕ್ಟ್ ಆಗ್ತೀವಿ, ಅಲ್ಲೂ ಕೂಡ ರೋಡ್ ಇದೆ, ಬಿಲ್ಡಿಂಗ್ಗಳೆಲ್ಲ ಇದಾವೆ. 8ನೇ ಫ್ಲೋರ್ಗೆ ಬಂದ್ವಿ. ಈಗ ಈ ಗ್ಯಾರೇಜಿಗೆ ಬಂದ್ವಾ? ಈ ಗ್ಯಾರೇಜಿಂದ ಹೊರಗಡೆ ಬಂದರೆ ಲೆಕ್ಕ ತೋರಿಸ್ತೀನಿ ಹೆಂಗೆ ಅಂತ. ಇವಾಗ ಇದ್ರ ಪ್ರಕಾರ 8ನೇ ಫ್ಲೋರ್ ಲೆಕ್ಕದಲ್ಲಿದ್ದೀವಿ ನಾವೀಗ. ಹಂಗೆ ಹಿಂಗೆ ತಿರ್ಕೊಂಡೋದ್ರೆ ತಿರ್ಗಾ ನೆಲದ ಮೇಲೆ ಬಂದ್ಬಿಡ್ತೀವಿ. ತಿರ್ಗಾ ನಾನು ಲಿಫ್ಟ್ ಹುಡುಕ್ಬೇಕು ನಾವು ಇವಾಗ. ಇದು 0th ಫ್ಲೋರ್ ಇವಾಗ ತಿರ್ಗಾ ಲೆಕ್ಕ. ಇವ್ರದ್ದು 0 ಫ್ಲೋರು. ನೀವೇನು ಅಬ್ಸರ್ವ್ ಮಾಡ್ತಾ ಇದೆಯಾ ಕಿರಣ? ಎಷ್ಟು ದೊಡ್ಡ ಬಿಲ್ಡಿಂಗ್ಗಳೇ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು. ಈ ಮನೆಗಳು ನೋಡಿ, ನಿಮಗೆ ಬಿಲ್ಡಿಂಗ್ ಇದು ಯಾವುದೋ ಹಳೇ ಕಾಲದ ಬಿಲ್ಡಿಂಗು. ಎಲ್ಲ ಮನೆಗಳಲ್ಲೂ AC ಇದೆ. ಹಳೇ ಬಿಲ್ಡಿಂಗ್ ಅನ್ನಿಸ್ತಲ್ಲ ನಿನಗೆ? ಇದೇ ಎಷ್ಟು ಫ್ಲೋರ್ ಇದೆ ಗುರು? ಒಂದು 30 ಫ್ಲೋರ್ ಇರಬೇಕು. ಇದೇನೆ ಯಾವುದೋ ಹಳೇ ಕಾಲದ ಬಿಲ್ಡಿಂಗ್. ಹಂಗೆ ತಿರುಗಿಸು. ನಾವು ಇಲ್ಲಿಂದ ಬಂದ್ವಲ್ಲ, 8ನೇ ಫ್ಲೋರ್ ಬಿಲ್ಡಿಂಗ್ ನೋಡಿ ಇಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ. ನಾವು ಬಂದ್ರೆ 11th 12th ಫ್ಲೋರ್ ಇಂದ ಅಲ್ವಾ? ಇಷ್ಟೇ ಬಿಲ್ಡಿಂಗ್ ಇಲ್ಲಿ. ಸೊ ಇನ್ನೊಂದು ರೋಡ್ ಕನೆಕ್ಟ್ ಆಗಿರುತ್ತೆ ಅವ್ರಗಳಿಗೆ. ಓಕೆ, ನಾವು ಎಲ್ಲಿ ಅದು ಕನೆಕ್ಷನ್ ಒಂದು ಬ್ರಿಡ್ಜ್ ಥರ ಇತ್ತಲ್ಲ ಮೇಲ್ಗಡೆಯಿಂದ ನೋಡಿದ್ವಲ್ಲ, ಅದೆಲ್ಲಿ ಆ ಸೈಡ್ ಮೂಲೆ ಎಲ್ಲೋ ಇರಬೇಕು. ಏನು ಕನ್ಫ್ಯೂಷನ್ ಗುರು ಇದು. ಬಸ್ಸೆಲ್ಲ ಓಡಾಡ್ತಾವೆ. ಒಂದು ಎಲದ ಮೇಲೆ ಬಂದ್ಬಿಟ್ವಿ. ಕಾಮಿಡಿ. ಲೋಕಲ್ ಚೈನಾಗೆ ಸ್ವಾಗತ ಸುಸ್ವಾಗತ. ನಾವೀಗ ಆ್ಯಕ್ಚುಲಿ ಎಷ್ಟೇ ಫ್ಲೋರ್ ಇದ್ದೀವಿ ಅಂದ್ಕೊಂಡಿದ್ದೀರಾ? 8ನೇ ಫ್ಲೋರಲ್ಲಿ ಇದ್ದೀವಿ ನಾವು. ಬನ್ನಿ, 8ನೇ ಫ್ಲೋರಲ್ಲಿ ಹೆಂಗಿದೆ ನೋಡಿ. ಇಲ್ಲಿಂದನೇ ಬಿಲ್ಡಿಂಗ್ಗಳವೆ. ಏನೋ ಒಂಥರ ವಿಚಿತ್ರ ಗುರು. ನಾರ್ಮಲಾಗಿ ನೋಡಿದ್ರೆ ನಮಗೆ ಗೊತ್ತೇ ಆಗಲ್ಲ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಾನೆ. ಮ್ಯಾಪ್ಸ್ಗಳು ನಂಬ್ಕೊಂಡ್ಬಂದ್ಬಿಟ್ರೆ ಚಿನ್ನು, ಗೋವಿಂದ ಕತೆ. ಅಕ್ಕ ಏನೇನೋ ಮಾಡ್ಕೊಂಡವ್ರೆ, ಮೊಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡವ್ರೆ, ಮೊಟ್ಟೆ ಜೋಳ ಎಲ್ಲ. ಇನ್ನು ನೋಡಿಲಿ, ಗ್ರೌಂಡ್ ಫ್ಲೋರ್ ಅಲ್ವಾ ರೋಡಲ್ಲಿ. ನಾವೀಗ ಹೆಂಗೆ ಅಂದ್ಕೊಂಡ್ರಿ ನೋಡಿ, ಇಲ್ಲಿ ಹಿಂಗೆ ತಿರ್ಗಿಸ್ತೀನಿ. ನಾವೀಗ ನೆಲದಲ್ಲಿದ್ದೀವಿ ಅಲ್ವಾ? ಅದೇ ನಾವು ನೆಲದಲ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಹಂಗೆ ತಿರ್ಗಿಸ್ತೀನಿ. ಎಷ್ಟೇ ಫ್ಲೋರಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ನೋಡಿ, ನಾವೀಗ 8ನೇ ಫ್ಲೋರಲ್ಲಿ ಇದ್ದೀವಿ ಲೆಕ್ಕ. ಅದು ಇದೆಯಾ 8ನೇ ಫ್ಲೋರು? ಅಲ್ಲಿ ಮೇಲ್ಗಡೆ ನೋಡಿದ್ರೆ ಅದ್ಯಾವುದೋ ಬಿಲ್ಡಿಂಗ್ ಎಲ್ಲೋ ಹೋಗಿದೆ. ಏನು ಲೆಕ್ಕನೇ ಗೊತ್ತಾಯ್ತಲ್ಲ ನನಗೆ ಯಾವ ಫ್ಲೋರಲ್ಲಿ ಇದ್ದೀವಿ ಅಂತ. ಆದರೆ ಏನು ಗೊತ್ತಾ, ವೆರಿ ವೆರಿ ಸಿಂಪಲ್. ಇದು ಅರ್ಥ ಮಾಡ್ಕೊಳಕ್ಕೆ ಬನ್ನಿ, ಮೇಲ್ಗಡೆ ಹೋಗ್ಬಿಟ್ಟು ಹೇಳ್ತೀನಿ ಏನಕ್ಕೆ ಈ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ನಾವು ತುಂಬ ಯೂಟ್ಯೂಬ್ ವೀಡಿಯೋ, ಇನ್ಸ್ಟಾಗ್ರಾಮ್ ವೀಡಿಯೋ, ಟಿಕ್ಟಾಕ್ ವೀಡಿಯೋಗಳೆಲ್ಲ ನೋಡಿದ್ವಿ. ಎಲ್ಲರೂ ಈ ಆರ್ಕಿಟೆಕ್ಚರ್ ತೋರಿಸ್ಬಿಟ್ಟು ಅಮೇಝಿಂಗ್ ಗುರು, ಸಕ್ಕತ್ತಾಗಿದೆ, ಏನೇನೋ ಮಾಡ್ಬಿಟ್ಟವ್ರೆ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತವ್ರೆ. ಯಾರು ರಿಯಾಲಿಟಿ ಫ್ಯಾಕ್ಟು, ಏಂತಕ್ಕೆ ಹಿಂಗೆ ಕಟ್ಟವ್ರೆ, ಏಂತಕ್ಕೆ ಹಿಂಗೆ ಆಗಿದೆ, ಏಂತಕ್ಕೆ ಹಿಂಗೆ ಮಾಡ್ಕೊಂಡವ್ರು ಈ ಸಿಟಿನ ಅಂತಲೇ ಗೊತ್ತಿಲ್ಲ ಅಲ್ವಾ ನಮಗೆ. ಬನ್ನಿ ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಹೋಗಿ ಇದನ್ನೇ ಡಿಕೋಡ್ ಮಾಡ್ತೀವಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏಂತಕ್ಕೆ ಇದನ್ನು ಕಟ್ಕೊಂಡವ್ರು ಹಿಂಗೆ ಅಂತ. ಇವಾಗ ಸದ್ಯಕ್ಕೆ ಎಲ್ಗೋಬೇಕಷ್ಟ ಮೇಲ್ಗಡೆನಾ? 8ನೇ ಫ್ಲೋರ್ದಿಂದ 12ನೇ ಫ್ಲೋರ್ಗೆ ಹೋಗಿ 12ನೇ ಫ್ಲೋರ್ನ 22ನೇ ಫ್ಲೋರ್ ಕನೆಕ್ಟ್ ಆಗುತ್ತೆ. ಬನ್ನಿ ಹೋಗೋಣ ಮೇಲ್ಗಡೆ. ಕರ್ನಾಟಕ ಮಹಾವಿದ್ಯಾಲಯ ಕಲ್ತಾದ್ಮೇಲೆ ಕೋತಿವಿದ್ಯೆ ಅಂತ ಹೇಳ್ತಾರಲ್ಲ, ಸೊ ನಮಗೆ ಒಂದ್ಸತಿ ಅರ್ಥ ಆಗತಕ್ಕ ಏನಪ್ಪ ಇದು ಆರ್ಕಿಟೆಕ್ಚರ್ ಅಂತ ಅನ್ಕೊಂಡ್ಬಿಟ್ವಿ. ಯಾವಾಗ ಒಂದು 2-3 ಸತಿ ಮೇಲೆ ಕೆಳಗಡೆ ಎದ್ದು ತಿರ್ಗಾಡಿದ್ರೆ ಫುಲ್ ಫೆಮಿಲಿಯರ್ ಆಗೋಯ್ತು. ಸೊ ಬನ್ನಿ ಡಿಕೋಡ್ ಮಾಡೋಣ, ಯಾಕೆ ಅವರು ರೋಡ್ಗೆ ಮತ್ತೆ ಬೆಟ್ಟಕ್ಕೆ ಹೆಂಗ್ ಕನೆಕ್ಟ್ ಮಾಡಿದಾರೆ ಅಂತ. ಎಲ್ಲೋ ಇದ್ವಿ, ಎಲ್ಲಿಂದ ಎಲ್ಗೋ ಬಂದ್ವಿ. ನಾನು ಹಿಂದೆ ನೋಡ್ತಾ ಇರೋದು 0th ಫ್ಲೋರ್ ಅಂತೆ, ಇಲ್ಲಿರೋದು 8ನೇ ಫ್ಲೋರ್ ಅಂತ, 12ನೇ ಫ್ಲೋರ್ ಅಂತೆ, ಅಲ್ಲೋದ್ರೆ 22ನೇ ಫ್ಲೋರ್ ಅಂತೆ. ಸೊ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ನು ಅಂದ್ಕೊಂಡಿದ್ದೀರಾ? ಬನ್ನಿ ಅದೇನು ಅಂತ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀವಿ. 22ನೇ ಫ್ಲೋರ್ ಹೆಂಗಿದೆ ಅಂತ ಆವಾಗಲೇ ತೋರಿಸ್ಬೇಕು. ತಿರ್ಗಾ ಇನ್ನೊಂದ್ಸರಿ ತೋರಿಸ್ತೀವಿ. ಇದು ಬೇಸ್ಮೆಂಟ್ ಲೆವೆಲ್ಲು, ಅಲ್ಲಿರೋದು ಬೇಸ್ಮೆಂಟ್ ಲೆವೆಲಲ್ಲಿ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಕೊಂಡವ್ರೆ. ಇದು ರೂಫ್ ಟಾಪ್, ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ, ರೂಫ್ ಟಾಪ್ ಮೇಲೆ ನಾವು ನಿಂತಿರೋದು ಇವಾಗ. ಇದು ಬಿಲ್ಡಿಂಗ್, ಆ್ಯಕ್ಚುಲಿ ಒಂದು ಬಿಲ್ಡಿಂಗ್. ಇದು 12ನೇ ಫ್ಲೋರ್ನೇ ಬಿಲ್ಡಿಂಗು. ಆ 12ನೇ ಫ್ಲೋರ್ ಬಿಲ್ಡಿಂಗ್ ರೂಫ್ ಟಾಪ್ ನಾವು ಇರೋದು. ಆದರೆ ಇಲ್ಲಿ ಬಂದರೆ ಅದು ಕೆಳಗಡೆಯಿಂದ ಬಂದಿರೋದು ಬಂದ್ಬಿಟ್ಟು 22ನೇ ಫ್ಲೋರ್ ಬಿಲ್ಡಿಂಗು, ಆ ಬಿಲ್ಡಿಂಗು. ಬಂದು ತುಂಬಾನೇ ಸಿಂಪಲ್. ಹೇಳಿ ಕೇಳಿ ಚಾಂಗ್ಚಿಂಗ್ ಸಿಟಿ ಬಂದ್ಬಿಟ್ಟು ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಸಿಟಿ. ಈ ಸಿಟಿ ಹೆಂಗೆ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ನೀವದನ್ನು ನೋಡ್ತಾ ಇದ್ದೀರಲ್ಲ, ಅದು ಒಂದು ಬೆಟ್ಟ ಥರ ಕನ್ಸಿಡರ್ ಮಾಡಿ. ಮತ್ತು ಈ ಕಡೆ ನೋಡ್ತಾ ಇದ್ದೀರಾ ನೋಡಿ, ಇದನ್ನು ಒಂದು ಬೆಟ್ಟ ಥರ ಕನ್ಸಿಡರ್ ಮಾಡಿ. ಸೊ ಎರಡೂ ಬೆಟ್ಟಕ್ಕೆ ಹೆಂಗೆ ಕನೆಕ್ಟ್ ಮಾಡೋದು, ಈ ಥರ ರೋಡ್ ವೇ ಥರ. ಸೊ ಇಲ್ಲಿಂದ ಒಂದು ರೋಡ್ ತಗೊಂಡು ಆ ಬೆಟ್ಟಕ್ಕೆ ಕನೆಕ್ಟ್ ಮಾಡಿರ್ತಾರೆ. ನಾವೀಗ 22ನೇ ಫ್ಲೋರಲ್ಲಿ ಏನಿದ್ದೀವಲ್ಲ, ಈ 22ನೇ ಫ್ಲೋರ್ ಬೆಟ್ಟ ಉದ್ದ ಇರುತ್ತೆ. ಸೊ ಹಾಗೆ 12ನೇ ಫ್ಲೋರ್ ಬಿಲ್ಡಿಂಗ್ ಏನಿರುತ್ತಲ್ಲ, ಆ ಬೆಟ್ಟ ಚಿಕ್ಕದಿರುತ್ತೆ. ಸೊ ಅದಕ್ಕೆ ಹಿಂಗೆ ಕನೆಕ್ಟ್ ಮಾಡಿ ಬಿಟ್ಟಿರ್ತಾರೆ. ಆಮೇಲೆ ನಾವು ನೋಡಿದ್ವಲ್ಲ, ರೌಂಡ್ 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 ಬೆಟ್ಟದಲ್ಲಿ ಘಾಟ್ ಸೆಕ್ಷನ್ ಹೆಂಗಿರುತ್ತೆ ಹೇಳಿ, ಕೆಳಗಡೆಯಿಂದ ಹತ್ಕೊಂಡ್ಬರ್ತೀವಲ್ಲ. ಸೊ ಮಧ್ಯ ಫ್ಲೋರಲ್ಲಿದ್ದರೆ ನಾವು 12ನೇ ಫ್ಲೋರು, ಟಾಪ್ ಫ್ಲೋರ್ಗೋರೆ 22ನೇ ಫ್ಲೋರು. ಅಷ್ಟೇ ಕಾನ್ಸೆಪ್ಟು. ಬೆಟ್ಟ
ಎಲಿವೇಟರ್ನ ಜಾಯಿನ್ ಮಾಡಿದ್ದಾರೆ. ಆ ಜಾಯಿನ್ ಮಾಡಿ ಬಿಲ್ಟ್ ಮಾಡಿರೋ ಸಿಟಿಗಳನ್ನ ಫ್ಲೋರಿಂಗಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದೇ ಕಾನ್ಸೆಪ್ಟ್ ಈ ಚಾಂಗ್ಚಿಂಗ್ ಸಿಟಿಯ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಗಳು. ನಾವೇನೋ ಕಾನ್ಸೆಪ್ಟ್ ಸಿಂಪಲ್ಲು 2 ಬೆಟ್ಟದ ಮಧ್ಯೆ ಕನೆಕ್ಟ್ ಮಾಡ್ಕೊಂಡವ್ರೆ, ಒಂದು ಗ್ರೌಂಡ್ ಫ್ಲೋರಲ್ಲಿರೋದು, ಒಂದು ಫಸ್ಟ್ ಫ್ಲೋರಲ್ಲಿರೋದು, ಒಂದು ಸೆಕೆಂಡ್ ಫ್ಲೋರಲ್ಲಿರೋದು ಅನ್ಕೋತೀವಿ. ಹೇಳೋದು ಸುಲಭ, ಆದರೆ ಇದನ್ನು ಇವರು ತಂದವರಲ್ಲ, ಅದು ತಂದಿರೋದು ಬರೀ ಚಿಕ್ಕ ಸಿಟಿಗಳಲ್ಲ, ಆ ಫ್ಲೋರ್ಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಆರ್ಕಿಟೆಕ್ಚರ್ ಮಾಡಿದಾರಲ್ಲ, ಅದಕ್ಕೆ ಇವ್ರಿಗೆ ಬೇಷ್ ಅನ್ಬೇಕು. ಅದು ಒಂದೊಂದು ಥರ ಅಲ್ಲ ನೋಡಿ, ಇಲ್ಲಿ ಇದು 22ನೇ ಫ್ಲೋರ್, ಯಾವ ಹೈಟಲ್ಲಿ ಇರ್ಬೋದು ಅಂತ ನೀವೇ ಗ್ಯಾಪಿಸ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಈ ಥರ ಬಿಲ್ಡಿಂಗ್ ಕಟ್ಟೋರೆ ಮೇಲ್ಗಡೆ ಅಂದರೆ ಸ್ಕೈ ಸ್ಕ್ರೇಪರ್ಸು, ಅದಕ್ಕೆ ಇವ್ರಿಗೆ ಶಬಾಷ್ ಅಂತಲೇ ಹೇಳಬೇಕು. ಬೇಸ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ ಈ ಬಿಲ್ಡಿಂಗ್ ನಿಲ್ಸೋಕ್ಕೆ, ಅದು ಬೆಟ್ಟದ ಮೇಲೆ ಅಲ್ವಾ. ನಾವು 2 ಬೆಟ್ಟ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಒಂದು ಬಿಲ್ಡಿಂಗು 22ನೇ ಫ್ಲೋರಿಂದ ಬಂದಿದೆ, ಇನ್ನೊಂದು ಬಿಲ್ಡಿಂಗು 12ನೇ ಫ್ಲೋರಿಂದ ಮೇಲ್ಗಡೆ ಹೋಗಿದೆ. ಇಲ್ಲಿ ನನ್ನಿಂದ ಬಿಲ್ಗಡೆ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು, ಇದೆಲ್ಲ 22ನೇ ಫ್ಲೋರು, 0 ಫ್ಲೋರಿಂದ ಹೋಗಿರೋದ್ರಲ್ಲಿ ಲೆಕ್ಕ ಹಾಕೊಳ್ಳಿ ಯಾವ ಹೈಟಲ್ಲಿ ಕಟ್ಟಿದ್ದಾರೆ ಅಂತ. ಆದರೆ ಅದು ಘಾಟ್ ಸೆಕ್ಷನ್ ಅಂತ ಹೇಳಿದ್ವಲ್ಲ, ಬನ್ನಿ ತೋರಿಸ್ತೀನಿ ಮುಂದೆ ಅದು ಹೆಂಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಆರ್ಕಿಟೆಕ್ಚರ್ ಹೆಂಗೆ ಮಾಡಿದ್ದಾರೆ ಅಂತ ನೋಡಲೇಬೇಕು ನೀವು ಇದನ್ನು. ನನಗೆ ಇನ್ನೊಂದು ಸರ್ಪ್ರೈಸ್ ಏನಾಗ್ತಿರೋದು ಗೊತ್ತಾ, ಅವ್ರು ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದ್ರೆ, ನಾವೀಗ ಏನ್ ನಿಂತ್ಕೊಂಡಿದೀವಲ್ಲ ಇದು ಒಂದು ಬಿಲ್ಡಿಂಗ್ ನ ರೂಫ್ ಟಾಪ್. ಈ ರೂಫ್ ಟಾಪ್ ಅಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇದೆ ಗೊತ್ತಾ, ಎಲ್ಲೋ ಒಂದ್ ಕಡೆ ಅಲ್ವಾ. ಅದೇ ಬನ್ನಿ ತೋರಿಸ್ತೀನಿ, ಇದು ಘಾಟ್ ಸೆಕ್ಷನ್ ನೋಡಿ. ಇಲ್ಲಿ ಇವೆಲ್ಲ ನೋಡಿ ಅಪಾರ್ಟ್ಮೆಂಟ್ಗಳು ನೋಡ್ತಾ ಇರೋದು ನೀವು ನೋಡಿ, ಇಲ್ಲಿ ಹಂಗೆ ಕೆಳಗಡೆ ಹೋಗುತ್ತೆ. ಚಿನ್ನು, ನಾವು ಅವಲೇ ಲಿಫ್ಟ್ ತಗೊಂಡು ಹೋದ್ವಲ್ಲ 8ನೇ ಫ್ಲೋರ್ಗೆ, ಅದು ಅಲ್ಲಿದೆ ನೋಡು. ಅದೆಲ್ಲೋ ತಿರ್ಗಾಡ್ಕೊಂಡು ಹಿಂಗೆ ಘಾಟ್ ಸೆಕ್ಷನ್ ಹಿಂಗೆ ಸರ್ಕಲ್ ಹೊಡ್ಕೊಂಡು ಇಲ್ಲಿಗೆ ಬಂದಿದೆ ನೋಡಿ, 8ನೇ ಫ್ಲೋರ್. ಅದು ಅದೇ ಗೊತ್ತಾಗೋ ತನಕ ಮಾತ್ರ ಸರ್ಪ್ರೈಸ್, ಗೊತ್ತಾದ್ರೆ ಇಷ್ಟೇನ ಅನ್ಬಿಡ್ತೀವಿ. ಬಟ್ ಮಾತಲ್ಲಿ ಹೇಳೋದು ಸುಲಭ, ಬಟ್ ಡೆಫಿನೆಟ್ಲಿ ಈ ಥರ ತಲೆನೂ ಬೇಕು ಯೋಚನೆ ಮಾಡಿಬಿಟ್ಟು, ಮತ್ತು ಇಂಜಿನಿಯರಿಂಗ್ ವರ್ಕ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಕ್ಚುಲಿ ನಾವು ಅಲ್ಲಿಂದ ಲಿಫ್ಟಲ್ಲಿ ಇಳ್ಕೊಂಡು ಹಂಗೆ ನಡ್ಕೊಂಡು ಅಲ್ಲಿ ಹೋದ್ವಿ, ಅದು 8ನೇ ಫ್ಲೋರು. ಹಂಗೆ ಮೇಲ್ಗಡೆ ಘಾಟ್ ಸೆಕ್ಷನ್ ನೋಡಿ ರೋಡ್ ಬರ್ತಾ ಇದೆ. ಈ ರೋಡ್ ಬಂದು ಹಿಂಗೆ ಮೇಲ್ಗಡೆ ಬರುತ್ತೆ. ಈ ಮೇಲ್ಗಡೆ ಬಂದಾಗ ಫುಲ್ ದೊಡ್ಡ ಬೆಟ್ಟ ಸಿಕ್ಬಿಟ್ಟಿದೆ ಇವ್ರಿಗೆ. ಈ ದೊಡ್ಡ ಬೆಟ್ಟದಲ್ಲಿ ಚೆನ್ನಾಗಿ ಬಿಲ್ಡಿಂಗ್ಗಳು ಕಟ್ಕೊಂಡ್ಬಿಟ್ಟವ್ರೆ. ಬನ್ನಿ ಅಲ್ಲಿ ಕೆಳಗಡೆ ಹೋಗಿ ತೋರಿಸ್ತೀನಿ ಹೆಂಗೆ ಕಟ್ಕೊಂಡವ್ರು ಬಿಲ್ಡಿಂಗು ಅಂತ. ನಾವು ಇದುವರೆಗೂ ಪ್ರಪಂಚದ 99 ದೇಶ ತಿರುಗಾಡಿದ್ದೀವಿ. ಆ 99 ದೇಶದಲ್ಲಿ ಒಂದು 50 ದೇಶದ ಮೆಟ್ರೋಗಳಲ್ಲಿ ತಿರುಗಾಡಿದ್ದೀವಿ, ಸಬ್ವೆ, ಟ್ರೈನು, ಬಸ್ಸು ಎಲ್ಲ. ಆದರೆ ಚೈನಾದಲ್ಲಿ ವಿಚಿತ್ರ ಗುರು, ಇಲ್ಲಿ ಹೆಂಗಿರುತ್ತೆ ಗೊತ್ತಾ ಮೆಟ್ರೋ. ಬನ್ನಿ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ನಾನೇನು ಹೇಳೋದು, ಬನ್ನಿ ಹೋಗೋಣ. ಹೊರಗಡೆ ನಿಂತ್ಕೊಂಡ್ರೆ ಏನು ಗೊತ್ತೇ ಆಗಲ್ಲ ಅಲ್ವಾ. ಕೆಳಗಡೆ ಒಂದು ಸಿಟಿನೇ ಸೃಷ್ಟಿಸ್ಬಿಟ್ಟಿದ್ದಾರೆ ಇವರು. ಮೆಟ್ರೋ ಕೆಳಗಡೆ, ರೋಡ್ ಕೆಳಗಡೆ. ನಮ್ಮ ಮೇಲ್ಗಡೆ ನಿಂತ್ಕೊಂಡಾಗ ನಿಮ್ಗೆ ಏನಾದರೂ ಗೊತ್ತಾಯ್ತಾ? ಏನು ಅಂಗಡಿಗಳು, ಮಾಲ್ಗಳು ಇರ್ಬೋದಪ್ಪ. ಯಾಕೋ ಮೆಟ್ರೋ ಸ್ಟೇಷನ್ ಒಳಗಡೆ ಇಲ್ಲ, ಚಿಕ್ಕದಿದೆ ತುಂಬ. ಇದು ಇನ್ನೂ ದೊಡ್ಡದಿರುತ್ತಲ್ಲ, ತುಂಬ ಚಿಕ್ಕದಿದೆ. ಇದು ಮೆಡಿಕಲ್ ಸ್ಟೋರ್. ಇದು ಮೆಡಿಕಲ್ ಸ್ಟೋರ್ಸ್. ಒಂದು ಟ್ಯಾಬ್ಲೆಟ್ ತಗೊಂಡ್ಲಾ, ಕೋಲ್ಡ್ ಆಗ್ಬಿಟ್ಟೈತೆ. ಏನಂತ ಕೇಳ್ತೀಯಾ? ಸುರಿತಾ ಇದೆ ಇಲ್ಲಿದೆ ನೋಡಿ ಚಿನ್ನು, ಜಿಂಗ್ಲಿಬಿಗಿ ಸಿಟಿ ಸೆಂಟರು, ಜುರಾಂಗ್ ರೋಡು. ನಾವೆಲ್ಲ ಹೋಗ್ಬೇಕಪ್ಪ ಗೊತ್ತಿಲ್ಲ ಗುರು, ಹುಡುಕು. ಎಷ್ಟೊಂದು ಎಂಟ್ರಿ ಎಕ್ಸಿಟ್ ಐತೆ, ಯಾವುದು ಅಂತಲೇ ಗೊತ್ತಾಯ್ತಲ್ಲ ನನಗೆ. ಚಿನ್ನು ಟಿಕೆಟ್ ತಗೋ. ಟಿಕೆಟು ಇಲ್ಲಿ ತಗೊಂಡ್ಬೇಕಾ? ಮೋಸ್ಟ್ಲಿ ಇಲ್ಲ, ಕೆಳಗಡೆ ಸುಮ್ಮನೆ ಸ್ವೈಪ್ ಮಾಡೋದಷ್ಟೇ. ಗೊತ್ತಿಲ್ಲ ಗುರು, ಫಸ್ಟ್ ಟೈಮು ಟ್ರೈ ಮಾಡೋಣ. ಏನು ಇಷ್ಟು ಕೆಳಗಡೆ ಐತೆ. ಇನ್ನೊಂದು ಗೊತ್ತಾ, ಇಲ್ಲಿ ಎಲಿವೇಟರ್ ರೈಡ್ ಮಾಡೋಕ್ಕೂ ಕೂಡ ನಾವು ಟಿಕೆಟ್ ಯೂಸ್ ಮಾಡಬೇಕು. ತುಂಬ ಕೆಳಗಡೆ ಹೋಗುತ್ತೆ. ಡೀಪೆಸ್ಟ್ ಸಬ್ವೆ ಸ್ಟೇಷನ್ ಇದೆಯಂತೆ ಈ ಚಾಂಗ್ಚಿಂಗ್ ಸಿಟಿಯಲ್ಲಿ. 600 ಮೀಟರ್ ಕೆಳಗಡೆ ಇದೆಯಂತೆ ಸಬ್ವೆ ಸ್ಟೇಷನ್ನು. ಇದು ಪರವಾಗಿಲ್ಲ, ಇದೊಂದು 50 ಮೀಟರ್ ಇರಬೇಕಿದು ಕೆಳಗಡೆ. ಸಬ್ವೆ ಸ್ಟೇಷನಲ್ಲೇ ಪಾರ್ಕಿಂಗ್ ಲಾಟು. ಬಂದ್ಬಿಟ್ಟು ಇಲ್ಲಿ ಕಾರ್ ನಿಲ್ಲಿಸ್ಕೊಂಡು ಹಂಗೆ ಮೆಟ್ರೋ ತೊಗೊಂಡೋಗಿ ಅಂತ. ಚೆನ್ನಾಗಿ ಮಾಡೋರು ಗುರು ಪಾರ್ಕಿಂಗು. ಓಕೆ. ಗ್ರೀನ್ ಇದ್ರೆ ಎಲ್ಲ ಫುಲ್ ಫ್ರೀ ಅಂತ, ರೆಡ್ ಇದ್ರೆ ಆಕ್ಯುಪೈ ಆಗಿದೆ ಅಂತ. ಒಳ್ಳೆ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ಸಿಟಿ ಸೆಂಟ್ರಿಗೆ ಕಾರ್ ತಗೊಂಡು ಹೋಗೋ ಬದಲು ಮೆಟ್ರೋ ತಗೊಂಡು ಹೋಗ್ಬಿಡ್ಬೋದು. ಎಷ್ಟು ದೂರ ನಡೆಸ್ತಾರೆ ಗುರು. ಹೋಗ್ತಾನೆ ಇದೀವಿ ಕೆಳಗಡೆ ಅವಾಗಿಂದ. ಮೇನ್ ರೋಡ್ಗೂ ಇಲ್ಕೂ ಒಂದು 100 ಮೀಟ್ರ್ ಕೆಳಗಡೆ ಬಂದಿದ್ದೀವಿ ನಾವು. 100 ಮೀಟ್ರ್ ಅಂಡರ್ಗ್ರೌಂಡಲ್ಲಿ ಹೆಂಗೆ ಮಾಡೋರು ಗೊತ್ತಾ ಸಬ್ವೆ ಸ್ಟೇಷನ್ನ. ನೋಡಿ ಅಲ್ಲಿ ಗೊತ್ತೇ ಆಗಲ್ಲ ಅಂಡರ್ಗ್ರೌಂಡಲ್ಲಿ ಇದ್ದೀವಿ ನಾವು ಅಂತ. ಇಲ್ಲಿ ಕೊಟ್ಟವ್ರಾ? ಏನಿಲ್ಲ ಕಣ, ಡಿ ಕೋಡ್. ನಮ್ದು ಲೈನ್ 2 ಗ್ರೀನ್ ಕಲರ್ ಇದೆಯಾ, ಈ ಲೈನ್ ನಾವು ಇಲ್ಲಿದ್ದೀವಿ. ಇಲ್ಲಿಂದ ತಗೊಂಡು ನಾವು ಇಲ್ಲಿಗೆ ಹೋಗ್ಬೇಕು, ಲಿಜಿಬಾ ಸ್ಟೇಷನ್ಗೆ ಹೋಗ್ಬೇಕು. ಗ್ರೀನ್ ಲೈನ್ ತಗೋಬೇಕು ನಾವು ಅಷ್ಟೇ. ಆಟೋಮೆಟಿಕ್ ಚೆಕ್ ಇನ್ ಅಂತೆ ಗುರು. ನಾನು ಹೆಂಗೆ ಹೋಗೋದು? ಆಶಾ ಟಿಕೆಟ್ ಡಿಕೋಡ್ ಮಾಡ್ದಾ? ಎಸ್, ನಾವಿವಾಗ ಲೈನ್ 2 ತಗೋಬೇಕು. ಲೈನ್ 2 ಮತ್ತು ನಾವು ಈ ಸ್ಟೇಷನ್ ತೊಗೊಬೇಕು. ಓಕೆ, ಮತ್ತು ಇಬ್ಬರು ಬೇಕು ನಮಗೆ ಕ್ವಾಂಟಿಟಿ. ಆಮೇಲೆ QR ಕೋಡ್ ಪೇ ಅಂದರೆ ಹಾಲಿ ಪೇ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಇವರು.
4 ಯುವಾನ್ ಅಷ್ಟೇ. 4 ಯುವಾನ್ ಅಂದರೆ 50 ರೂಪಾಯಿಗೆ ಇಬ್ಬರು ಓಡಾಡ್ಬೋದು. ಆಲಿಪೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ಸೆಲೆಕ್ಟ್ ಆಗಿದೆ, ಈ ಸ್ಕ್ಯಾನ್ ಮಾಡಬೇಕಷ್ಟೇ. ಓಕೆ, ಟಿಕೆಟ್ ಬಂದ್ಬಿಡುತ್ತಾ? ನೋಡೋಣ ಇರೋ, ಸ್ಕ್ಯಾನ್ ಆಗ್ತಾ ಇದೆ. ಸ್ಕ್ಯಾನಿಂಗ್ ಕಂಪ್ಲೀಟ್, ನೌ ಪೇಯಿಂಗ್. ಬಂದ್ಬಿಡ್ತು ಚಿನ್ನ ಟಿಕೆಟು. 4 ಏನು ಕಟ್ಟಾಯಿತು, ಕನ್ಫರ್ಮ್ ಅಷ್ಟೇ ತಾನೆ. ಆಶಾ ಅದೇನೋ ನಮ್ಮದು ಕಾರ್ಡ್ ತೊಗೊಳ್ಳಿಲ್ಲ, ಅದಕ್ಕೆ ಆಶಾ ಕ್ಯಾಶ್ ಕೊಡ್ತಾಳೆ. 4 ಯುವಾನ್ ಅಂದರೆ ಬರೀ 50 ರೂಪಾಯಿ ಚಿನ್ನು. 50 ರೂಪಾಯಿಗೆ ಇಬ್ಬರು ಹೋಗ್ಬಿಡ್ಬೋದು. 2 ಟಿಕೆಟ್ ಬಂತು. ಚೇಂಜು ಹಾಂ, ನಡೀರಿ ಹೋಗೋಣ. ಚಿನ್ನು ಏನು ಟಿಕೆಟ್ ಹಂಗಿದೆ ತೋರ್ಸ. ಇದು ವಾಪಸ್ ತೀಸ್ಕೊಂಡ್ಬಿಡುತ್ತೆ ಚಿನ್ನು. ATM ಕಾರ್ಡ್ ಥರ ಇದೆ. ಮೇಬಿ ಅಲ್ವಾ? ಸೂಪರಾಗಿ ಮಾಡಿದ್ದಾರೆ ಚಿನ್ನು ಮೆಟ್ರೋ. ಅಕ್ಕಪಕ್ಕ ನೋಡಿಲಿ ಏನೇನೋ ಇವ್ರ ಹಿಸ್ಟ್ರಿ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಟ್ರೈನ್ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ಇಲ್ಲಿ ಬರೀತವ್ರೆ, ಹೆಂಗೆ ನಾವು ಮೇಂಟೈನ್ ಮಾಡ್ತೀವಿ ಅಂತೆಲ್ಲ. ಅವ್ರ ಸಿಟಿ ಬಗ್ಗೆ ಹೇಳ್ಕೊಂಡವ್ರೆ. ಪರವಾಗಿಲ್ಲ, ಒಂದು ಮೆಟ್ರೋ ಸ್ಟೇಷನ್ಗೆ ಬಂದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡವ್ರೆ. ಅವ್ರ ಬಗ್ಗೆ ಅವ್ರು ದೊಡ್ಡದಾಗಿ ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಒಂದು ದೇಶಕ್ಕೆ ಬಂದಾಗ ಈ ಥರ ಇದರಲ್ಲಿ ತಿರುಗಾಡಿದ್ರೆ, ಸಬ್ವೇ ಸ್ಟೇಷನಲ್ಲಿ ತಿರುಗಾಡಿದ್ರೆ ನಮ್ಗೆ ಗೊತ್ತಾಗೋ ದೇಶ ಹೆಂಗೆ ಅಂತ. ನೋಡಿ, ಇದಕ್ಕೆ 50 ರೂಪಾಯಿ ಕೊಟ್ಟವ ಇಬ್ಬರಿಗೆ. ಕ್ಯಾಬಲ್ಲಿ ಏನು ಎಕ್ಸ್ಪೆನ್ಸಿವ್ ಇರಲಿಲ್ಲ. ಕ್ಯಾಬಲ್ಲಿ 100 ರೂಪಾಯಿ ಅಷ್ಟೇ. ಕಾರಲ್ಲಿ ಇದು 50 ರೂಪಾಯಿ, ಅದು 100 ರೂಪಾಯಿ. 1 to 2 ಅದು ಕಮ್ಮಿನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಚಿನ್ನು ಎರಡಿದೆ. ಯಾವ ಕಡೆ? ಲೆಟ್ ಮಿ ಸಿ. ಇಲ್ಲೂ ಅವರು ಕೊಟ್ಟಿದ್ದಾರೆ ನಾವು ಹೆಂಗೆ ಡೀಸೆಂಟಾಗಿ ನಿಂತ್ಕೊಬೇಕು ಅಂತ. ನೋಡಿ, ಲೈನಲ್ಲೇ ನಿಂತ್ಕೊಬೇಕು. ಬರೋರು ಅಲ್ಲಿಂದ ಬರ್ತಾರೆ ಜಾಗ ಬಿಟ್ಟು ಅವ್ರಿಗೆ. ಆಮೇಲೆ ಫುಲ್ ಕವರ್ಡು. ಅಬ್ಸರ್ವ್ ಮಾಡ್ತಾ ಇದೆಯಾ ಆಶಾ? ಫುಲ್ ಕವರ್ಡು ಗ್ಲಾಸಲ್ಲಿ. ಈ ಟ್ರೈನ್ಗಳಲ್ಲಿ ಹೋಗೋದೇ ಒಂಥರ ಮಜಾ. ಚೈನಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಅಂದರೆ ಬಿಲ್ಡಿಂಗ್ಗಳಲ್ಲೇ ಅಂತ ಎಲ್ಲ ನಾವು ಇಂಟರ್ನೆಟ್ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ. ಬಿಲ್ಡಿಂಗಲ್ಲಿ ಹೋಗುತ್ತೆ ಟ್ರೈನು, ಎಲ್ಲೆಲ್ಲೋ ಹೋಗುತ್ತೆ ಅಂತ. ಇವಾಗ ನಾವು ಹೋಗ್ತಾ ಇರೋದು ಅಂಥದ್ದೇ ಒಂದು ಟ್ರೈನಲ್ಲಿ. ಈ ಟ್ರೈನು ಎಲ್ಲಿಗೆ ಹೋಗುತ್ತೆ ಚಿನ್ನ? ಬಿಲ್ಡಿಂಗ್ ಒಳಗೆ ಹೋಗುತ್ತಾ? ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಒಳಗೆ ಈ ಟ್ರೈನ್ ಪಾಸ್ ಆಗುತ್ತೆ. ಏನು ಸೌಂಡು ಗುರು! ಕಯ 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 ಅಂತ ಒಂದೊಂದು ದೇಶ ಒಂಥರ ಅಲ್ವಾ? ನಮ್ಮ ಜಪಾನ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ₹1 ಸೌಂಡ್ ಬರೋಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ. ಆ್ಯಕ್ಚುಲಿ ತೈವಾನಲ್ಲೂ ಸೈಲೆಂಟ್ ಆಗಿತ್ತಲ್ವಾ? ಡಿಫ್ರೆಂಟ್ ದೇಶ, ಡಿಫ್ರೆಂಟ್ ಕಲ್ಚರ್ ಅಷ್ಟೇ. ಕುಚ್ 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 ಕುಚು ಅಂತವ್ರೆ. ಆದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಬರ್ದಿದ್ದಾರೆ ಟ್ರೈನ್ ಸ್ಟೇಷನ್ ಅಲ್ಲ, ಯಾವ ಟ್ರೈನ್ ಸ್ಟೇಷನ್ನು ಅಂತ. ಆಮೇಲೆ ಅಲ್ಲಿ ಇದು ಮಾಡಿದ್ದಾರೆ, ಅಂದರೆ ಯಾವ ಕಡೆ ಡೋರ್ ಓಪನ್ ಆಗುತ್ತೆ ಅಂತ. ಈ ಸೈಡ್ ಓಪನ್ ಆಗುತ್ತಾ, ಆ ಸೈಡ್ ಓಪನ್ ಆಗುತ್ತಾ ಅಂತ. ಆಮೇಲೆ ಫುಲ್ ಅಡ್ವರ್ಟೈಸು. ಆ್ಯಕ್ಚುಲಿ ಇಲ್ಲಿಂದ ಬಂದು ನೋಡು, ದೊಡ್ಡದಾಗಿದೆ ಟ್ರೈನ್. ಆ್ಯಕ್ಚುಲಿ ಅಗಲ ಇದೆ ಅಲ್ವಾ? ತುಂಬ ಅಗಲ ಇದೆ ಟ್ರೈನು. ಫುಲ್ AC ಇದೆ ಗುರು. ಆ್ಯಕ್ಚುಲಿ ನಾವು ಮುಂದೆ ಬೋಗಿಯಲ್ಲಿದ್ದೀವಿ. ಮುಂದೆ ಯಾರು ನಿಂತ್ಕೊಂಡ್ಬಿಟ್ಟವ್ರು ಎಷ್ಟೊಂದು ಜನ. ಇಲ್ಲಾಂದರೆ ನಾವು ನಿಂತ್ಕೊಬೋದಾಗಿತ್ತು. ಏನು ತಿಳ್ಕೊಂಡು ನಿಂತ್ಕೊಂಡಿರೋರಲ್ಲ? ಕೆಟ್ಟರೆ ಬಿಲ್ಡಿಂಗ್ ಒಳಗೆ ಪಾಸ್ ಆಗುತ್ತೆ ಅದಕ್ಕೆ. ಅಯ್ಯೋ, ಓಪನ್ ಆಗೋಯ್ತು. ನೋಡ್ತಿದ್ದು ಫ್ಲೈಓವರು. ಅದ್ಭುತ ಗುರು. ಟ್ರೈನ್ ಸ್ಟೇಷನ್ ಮೋನೋರೈಲ್ ಟ್ರೈನ್ಸ್ ಅದು ಬರ್ತಾ ಇದೆ ನೋಡಿ ಅಲ್ಲಿ. ಮೋನೋರೈಲ್ ಅಲ್ಲ ಇದು? ಹಾಂ, ಮೋನೋರೈಲ್. ಆ್ಯಕ್ಚುಲಿ ಈ ಟ್ರೈನ್ ರೈಡೇ ಒಂದು ಟೂರಿಸ್ಟ್ ಅಟ್ರಾಕ್ಷನ್ನು. ರಿವರ್ ಮೇಲೆ, ಬೆಟ್ಟದ ಮೇಲೆ ಎಲ್ಲೆಲ್ಲೋ ಹೋಯ್ತೀವಂತ ಇದ್ರು ನೋಡಿ. ಇವಾಗ ನದಿ ಮಧ್ಯದಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಆ ಬ್ರಿಡ್ಜ್ ಬಂದ್ವಿ ಗೊತ್ತಾ, ನಾವು ಪಾಸ್ ಆದ್ವಿ ಗೊತ್ತಾ. ನಾನು ಫಸ್ಟ್ ಟೈಮ್ ಈ ಥರ ತಿರುಗಾಡ್ತಿರೋದು ಕಡೆ ಹತ್ರ ಮೋನೋರೈಲ್ ಮೇಲೆ. ಹೌದಾ? ಫಸ್ಟ್ ಟೈಮ್ ನಾನು ಮೆಟ್ರೋದಲ್ಲಿ ಹೋಗಿಲ್ಲ. ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ. ನಮ್ಮ ಬೆಂಗಳೂರು ಮೆಟ್ರೋ ಮೋನೋರೈಲ್ ಅನ್ಸುತ್ತೆ. ಮೇ ಬಿ ಹಿಂಗೆ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಯಾರಾದ್ರು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಮ್ಮ ಬೆಂಗಳೂರು ಮೆಟ್ರೋನು ಮೋನೋರೈಲ ಏನು ಅಂತ. ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದೆ ಇವಾಗ. ಇದೆಲ್ಲ ನೆಕ್ಸ್ಟ್ ಅನ್ಸುತ್ತೆ. ಬಟ್ ಮೇಡ ನೋಡ್ಕೊಂಡು ಹೆಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮಾತ್ರ ಅಲ್ವಾ? ಅಲ್ಲಿ ನದಿ, ರಿವರ್. ಅಕ್ಕ ಜಾಗ ಬಿಡಕ್ಕ ನಮಗೂ ಸ್ವಲ್ಪ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರ್ತಾರೆ. ಬಿಲ್ಡಿಂಗ್ ಒಳಗಡೆ ಹೆಂಗಪ್ಪ ಅವ್ರು ಮೆಟ್ರೋ ಸ್ಟೇಷನ್ ಮಾಡಿದ್ರು ಅಂತ ಫಸ್ಟ್ ನೋಡ್ಕೊಂಬೋಣ, ಆಮೇಲೆ ಹೇಳ್ತೀನಿ ಎಂತಕ್ಕೆ ಮಾಡಿದ್ರು ಅಂತ. ಇವಾಗ ಎಷ್ಟು ಜನ ಬಂದರು ನೋಡಿ. ಯಾಕಂದರೆ ಇವಾಗ ಈ ಇದು ಮೋನೋರೈಲ್ ಇದೆಯಲ್ಲ, ಬಿಲ್ಡಿಂಗ್ ಒಳಗಡೆ ಹೋಗುತ್ತಂತೆ. ಪ್ರಪಂಚದ ಅದ್ಭುತ, ಅಂದರೆ ಮ್ಯಾನ್ ಕ್ರಿಯೇಟೆಡ್. ಇದು ನೋಡೋಕ್ಕೆ ಎಷ್ಟು ಜನ ಬಂದ್ಬಿಟ್ರು ನೋಡಿ. ಇವಾಗ ಒಂದೇ ಸ್ಟಾಪ್ಗೆ ನಾವು ಅವಾಗಲೇ ಟ್ರಾವೆಲ್ ಮಾಡ್ಕೊಂಡ್ಬಂದ್ವಿ. ಒಂದು ಸ್ಟಾಪ್ಗೆ ಎಷ್ಟು ಜನ ಹತ್ಕೊಂಡ್ಬಿಟ್ರು. ಇದು ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ? ಅಲ್ಲಿ ಕೆಳಗಡೆ ಬ್ರಿಡ್ಜ್ ಹೋಗ್ತಾ ಇದೆ. ಮೇಲ್ಗಡೆ ಒಂದು ಬ್ರಿಡ್ಜ್ ಇದೆ, ಕೆಳಗಡೆ ಒಂದು ಬ್ರಿಡ್ಜ್ ಇದೆ, ಮೇಲ್ಗಡೆ ಒಂದು ಬ್ರಿಡ್ಜ್ ಇದೆ. ಏನೇನೋ ಇದೆ ಗುರು. ಹಾವು ಸುತ್ಕೊಂಡ್ಬಿಟ್ಟಿದೆ. ವಾವ್ ಚಿನ್ನು, ಇವಾಗ ಬಿಲ್ಡಿಂಗ್ ಎಂಟರ್ ಆಗ್ತಾ ಇದೆ ಚಿನ್ನು. ನೋಡಿ ಎಂಟರ್ ಆಗ್ತಾ ಇದೆ.
ನೋಡಿ ಇವಾಗ ಬಿಲ್ಡಿಂಗ್ ಎಂಟರ್ ಆಗುತ್ತೆ ಇವಾಗ. ಜನ ನೋಡ್ತೀನಿ ಕೆಳಗಡೆ ಎಷ್ಟು ಜನ ಕಾಯ್ತಾ ಇದಾರೆ ನೋಡಕ್ ಅದನ್ನ ಅಲ್ವಾ? ನಾವು ಹೋಗ್ತೀವಿ. ನೋಡಿ ಅಲ್ಲಿ ಸೊ ಯಾವುದೋ ಒಂದು ಬಿಲ್ಡಿಂಗ್ನ ಕಟ್ಬಿಟ್ಟು ಅಪಾರ್ಟ್ಮೆಂಟ್ ಇದನ್ನ ಮಾಡೋರು ಅವರು. ನೋಡಿ ಇವಾಗ ಬೇರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಈ ಪ್ರಪಂಚದ ಅದ್ಭುತ. ಎಷ್ಟೊಂದು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ದೀವಿ ನಾವು. ಟ್ರೈನ್ ಒಳಗೆ ಬಿಲ್ಡಿಂಗ್ ಒಳಗೆ ಟ್ರೈನ್ ಹೋಗ್ತದೆ ಅಂತ, ಬಿಲ್ಡಿಂಗ್ ಒಳಗೆ ಟ್ರೈನ್ ಹೋಗ್ತದೆ ಅಂತ ಅದನ್ನ ತೋರ್ಸಕ್ಕೆ ನಿಮ್ಗೆ ಕರ್ಕೊಂಬಂದಿದ್ದೀವಿ. ಒಳಗಡೆಯಿಂದ ತೋರಿಸಿದ್ವಾ? ಇವಾಗ ಕೆಳಗಿಳಿತೀವಿ ಬನ್ನಿ, ಕೆಳಗೆ ಇಳಿದು ಹೊರಗಡೆಯಿಂದ ತೋರಿಸ್ತೀವಿ ಹೆಂಗಿದೆ ಇದು ಅಂತ. ಆ್ಯಕ್ಚುಲಿ ನಾವೀಗ ಇರೋದು ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಪಾರ್ಟ್ಮೆಂಟು. ಅದರಲ್ಲಿ ಒಂದು ಫ್ಲೋರ್ನ ಹೊಡೆದಾಕ್ಬಿಟ್ಟಿವರು. ಆ ಫ್ಲೋರ್ನ ಮೆಟ್ರೋ ಸ್ಟೇಷನ್ ಥರ ಮಾಡ್ಕೊಂಡವ್ರೆ. ಹೊರಗಡೆ ಹೋಗಿ ತೋರಿಸ್ತೀವಿ ಬನ್ನಿ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಮಾಡ್ಕೊಂಡವ್ರೆ ಅಂತ. ನಮ್ಮ ಮೇಲ್ಗಡೆ ನೋಡ್ತಾ ಇರೋದು ನೀವು ಅಪಾರ್ಟ್ಮೆಂಟು, ಕೆಳಗಡೆನೂ ಅಪಾರ್ಟ್ಮೆಂಟು. ಇಲ್ಲ ಕೆಳಗಡೆ ಇದನ್ಸುತ್ತೆ ಅಂಗಡಿಗಳು, ಕಾಂಪ್ಲೆಕ್ಸ್ ಅಂಗಡಿಗಳು, ಮೇಲ್ಗಡೆ ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಇಳ್ಕೊಂಡು ಹೋಗ್ಬೇಕಾ? ಲಿಫ್ಟ್ ಇಲ್ವಾ? ಇಲ್ಲ ಇಲ್ಲ, ಒಂದೇ ಲಿಫ್ಟ್, ಒಂದೇ ಅಲ್ಲೇ ಇರೋದು. ಏನು ಅಲ್ಲಿರೋದು ಚಿನ್ನು? 5-6 ಫ್ಲೋರ್ ಐತೆ. ನಡೀರಿ ಹೋಗೋಣ. ಚಿನ್ನು ನಿನಗೆ ಏನು ಅನಿಸ್ತದೆ ಇದು ಎಕ್ಸ್ಪೀರಿಯೆನ್ಸು? ಡಿಫ್ರೆಂಟು. ಈ ಥರ ತಲೆನೂ ಬೇಕು, ಮಾಡೋಕ್ಕೆ ಪರ್ಮಿಷನ್ನೂ ಬೇಕು. ಇದು ಟ್ರೈನ್ ಹೆಂಗೆ ಕಟ್ಸಿದ್ರು ಅಂತ ಎಲ್ಲ ಬರ್ದವ್ರೆ. ಇಲ್ಲಿಂದ ವ್ಯೂ ಇದೆ ಆ ರಿವರ್ದು. ಮ್ಯೂಸಿಯಂ ಥರನೇ ಮಾಡಿಬಿಟ್ಟಿದ್ರಲ್ಲ ಕಿರಣ್ ಒಂಥರ. ಫ್ರೆಜೈಲ್ ಇದೆ ಗುರು ಇದು. ಇಲ್ಲಿ ನೋಡಕ್ಷ, ಇಲ್ಲಿಂದ ನದಿ ವ್ಯೂ, ಆ ಕಡೆಯಿಂದ ಜನಗಳು ಕಾಯ್ತಾವ್ರೆ ನೋಡೋಕೆ ಇದನ್ನು. ನಾವು ಹೋಗ್ತೀವಿ. ನಾವು ಅಲ್ಲೆಲ್ಲೆಲ್ಲೋ ಮೋನೋರೈಲ್ ಓಡಾಡ್ತಾ ಐತೆ ಗುರು. ಈ ಸಿಟಿನೇ ಒಂಥರ ಮ್ಯಾನ್ ಮೇಡ್ ವಂಡರ್ ಅಂತ ಹೇಳ್ಬೋದು ಇದನ್ನು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಕೂಡ ವಿಚಿತ್ರವಾಗಿ ಏನು ಮಾಡ್ಬೋದು ಅಂದರೆ ಇವ್ರು ಚೈನಾದವ್ರು ಮಾಡಿದಾರಪ್ಪ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಕೂಡ ಫೇಮಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಏನು ಗೊತ್ತಾ? ಬನ್ನಿ ಇಲ್ಲಿ ಅದನ್ನೇ ಹಾಕಿರೋದು. ಈ ಬಿಲ್ಡಿಂಗ್ ಒಳಗೆ ಹೋಗುತ್ತೆ ನಮ್ಮ ಟ್ರೈನು, ಬನ್ನಿ ಶಾಪಿಂಗ್ ಮಾಡಿ ಅಂತ. ದೊಡ್ಡದೇ ನೋಡು ಕಾಂಪ್ಲೆಕ್ಸು. ಅದಕ್ಕೆ ಅದ್ರದ್ದೇ ಸೋನಿಯರ್ಸ್ ಬೇರೆ ಅಲ್ವಾ? ಟ್ರೈನ್ದು, ಸಬ್ವೆ, ಮೆಟ್ರೋದು. ಇಲ್ಲೂ ಕೂಡ ಸ್ಟಾಂಪ್ ಹೊಡ್ಕೊಡ್ತಾರೆ ನೋಡು ಕಿರಣ, ಜಪಾನ್ ಥರ. ಸೊವೆನಿಯರ್ ಸ್ಟಾಂಪ್ ಹೊಡ್ಕೊಬೋದು ಜಪಾನಲ್ಲಿ ಮಾಡ್ಕೊಳಂಗೆ. ನಮ್ಮ ಪಾಸ್ಪೋರ್ಟಲ್ಲಿ ಜಾಗನೇ ಇಲ್ಲ, ಬೇಡ ಬಾಚಿ. ಬೆಳಗರು ಕಾಂಪ್ಲೆಕ್ಸು, ಊಟ ತಿನ್ನೋದು ಎಲ್ಲ ಇದೆ ಬಿಲ್ಡಿಂಗ್ ಒಳಗಡೆ. ಸೌಂಡ್ ಅಲ್ಲ ಕಿರಣ, ಜಿಗಮಗ ಸೌಂಡು. ಏನಿದು? ಮಾಂಸ. ಕೇಕಾ? ಚಾಕ್ಲೇಟಾ? ಮಾಂಸ. ಡೆಸರ್ಟಾ? ಮಾಂಸ. ನಾನು ಡೆಸರ್ಟ್ ಅಂದ್ಕೊಂಡು ತಿಂದ್ಬಿಡ್ತಿದ್ದೆ ಈಗ. ಅಯ್ಯೋ ಬನ್ನಿ, ಯಾಕಂದರೆ ಸುಮ್ಮನೆ ಓತ್ಲಾ ಹೊಡ್ಕೊಂಡು ಮಾತಾಡ್ಕೊಂಡು ನಿಂತವ್ರೆ. ಒಂಥರ ಕಾಮಿಡಿ ಇವರು ಇದಂತೂ. ಒಂದು ಬಿಲ್ಡಿಂಗ್ ಒಳಗಡೆ ಮೆಟ್ರೋ ಸ್ಟೇಷನ್ ಮಾಡಿಕೊಂಡು, ಆ ಮೆಟ್ರೋ ಸ್ಟೇಷನ್ನ ಕಾಂಪ್ಲೆಕ್ಸ್ ಮಾಡಿಕೊಂಡು, ಅದ್ರಲ್ಲಿ ಸೊವಿನಿಯರ್ಸ್ ಮಾಡಿಕೊಂಡು ಒಂದು ಜೀವನನೇ ಸಾಗಿಸ್ಕೊತಾವ್ರೆ. ಆಮೇಲೆ ಎಲ್ಲ ಕಡೆ ಅಷ್ಟೇ ಕಡೆ ಬ್ಯಾಟ್ರಿ, ಪೋರ್ಟಬಲ್ ಬ್ಯಾಟ್ರೀಸು, ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ. ರಿಜಿಸ್ಟರ್ ಆಗ್ಬಿಟ್ಟು ಚಾರ್ಜ್ ತೊಗೊಂಡು ಹೋಗ್ಬೋದು ನಾವು ಇದನ್ನ. ಓಕೆ ಕುಡಿತೇವನ ಏನಾದ್ರು? ಊಟ ಮಾಡಬೇಕು, ಆಮೇಲೆ ಮಾಡೋಣ. ಕೇಳೋಣ ಫಸ್ಟ್ ಏನು ಮಾಡ್ಬೇಕು ಚಿನ್ನು? ಏನು ಮಾಡಬೇಕು? ಉಣ್ಣೋಣ ತಿನ್ನೋಣ ತಿರುಗೋಣ ಅಷ್ಟೇ. ಏನು ಮಾಡಿಸ್ಕೊತಾ ಇದೀಯ ಆಶಾ? ದುಡ್ಡು ಹಾಕ್ಸ್ಕೊತಾ ಇದೀನಿ ಚಿನ್ನು. ಹಾಕ್ತೀನಿ ಅಂದ್ರೆ ಹಾಕಕ್ಕ ಅಂದೆ ಪಾಪ. ಬರೀ 200 ರೂಪಾಯಿ ಅಷ್ಟೇ. ಇನ್ನು ಅಕ್ಕಪಕ್ಕ ನೋಡಿ ಹೆಂಗೆ ಮಾಡ್ತಾವ್ರೆ, ಏನೇನೋ ಮಾಡ್ಕೊಂಡವ್ರೆ ಅಲ್ಲ? ನಮ್ಮ ಗೋಕರ್ಣದಲ್ಲಿ ಹಾಕ್ತಾರಲ್ಲ ಸೇಮ್ ಅದೇ ಥರ. ಪ್ರಪಂಚದ ಅದ್ಭುತವಾದ ಟ್ರೈನ್ ಸ್ಟೇಷನ್ಗೆ ಸ್ವಾಗತ. ಈ ಟ್ರೈನ್ ಸ್ಟೇಷನ್ ನೋಡೋಕ್ಕೆ ಪ್ರಪಂಚದ ಮೂಲೆಯಿಂದ ಜನಗಳು ಬರ್ತಾರೆ. ಎಂತ ಗೊತ್ತಾ? ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀವಿ. ಜನ ಅಂತ ಸುಮ್ಮನೆ ಹೇಳಲ್ಲ ಗುರು. ಚೈನಾದಲ್ಲಿ ಇವಾಗ ಗೊತ್ತಾಗ್ತಾ ಐತೆ. ನಾನು ಏರ್ಪೋರ್ಟ್ ನೋಡ್ಬಿಟ್ಟು ಏನು ಗುರು ಜನನೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ಎಷ್ಟು ಜನ ಅವರೇ. ಅಲ್ಲಿ ಹಂಗೆ ಬಿಲ್ಡಿಂಗ್ ನೋಡೋಶ ವ್ಯೂದು ಅಲ್ವಾ? ಹಾಂ, ಬಿಡ್ತಾ ಸಿಗ್ನಲ್ ಬಿಡ್ತು ಚಿನ್ನ. ಬನ್ನಿ ಹೋಗೋಣ. ಜಂಗುಳಿ ಜನ ಎಲ್ಲೆಲ್ಲೋ ಅಂತ. ಎಂತ ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಟ್ರೈನ್ ಹೋಗಕ್ಕೆ ಕಾಯ್ಕೊಂಡು ನಿಂತಿರೋದು ಇವರೆಲ್ಲ. ಅಲ್ಲಿ ಚಿರಲ್ಲಿ ಸ್ಟ್ರೀಟ್ ಫೋಟೋಗ್ರಾಫರ್ ಜಾಸ್ತಿ ಅಂತೆ. ಹೌದಾ? ಕೇಳ್ತಾರೆ ನೋಡು, ಫೋಟೋ ಬೇಕಾ ಅಂತ. ಫಸ್ಟ್ ಅಲ್ಲಿ ಒಂದು ಟ್ರೈನ್ ಬರುತ್ತೆ, ಆ ಟ್ರೈನ್ ಬರೋದು ನೋಡೋಣ ಬನ್ನಿ. ಟ್ರೈನ್ ಬರೋದು ತೋರಿಸ್ತಾ ಇದೆಯಾ? ಬಿಲ್ಡಿಂಗ್ ತೋರಿಸು, ಯಾವ ಬಿಲ್ಡಿಂಗ್ ಅಂತ. ಈ ಬಿಲ್ಡಿಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ ಮೇಲ್ಗಡೆವರೆಗೂ. ಆ 6th ಫ್ಲೋರಲ್ಲಿ ಮೆಟ್ರೋ ಸ್ಟೇಷನ್ ಮಾಡೋರೆ. ಅದ್ರ ಮೇಲ್ಗಡೆ 2 ಫ್ಲೋರ್ ಹೋಟೆಲ್ಲು. ಅದ್ರ ಮೇಲ್ಗಡೆ
ಆ ಮನೆಗಳು ಅಪಾರ್ಟ್ಮೆಂಟ್ಗಳು. ಅಲ್ಲಿಂದ ಟ್ರೈನ್ ಬರುತ್ತೆ, ಆ ಟ್ರೈನ್ ಹಿಂಗೆ ಬಂದು ಈ ಬಿಲ್ಡಿಂಗ್ ಒಳಗಡೆ ಪಾಸ್ ಆಗುತ್ತೆ. ಹಲೋ, ಈ ಬಿಲ್ಡಿಂಗ್ ಒಳಗಡೆ ಪಾಸ್ ಆಗೋ ಟ್ರೈನ್ ನೋಡೋಕ್ಕೆ ನಾವು ಇದೆಲ್ಲ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ನಾವು ಪಾಸ್ ಆದ್ವಲ್ಲ ಅದೇ ಬಿಲ್ಡಿಂಗು, ಅದೇ ಹಿಂಗೆ ಹೋಗೋಣ ಬಾ ಅಂತ. ಓ ಆ್ಯಕ್ಚುಲಿ ವ್ಯೂ ಚೆನ್ನಾಗಿ ಕಾಣಿಸ್ತಿಲ್ಲ, ಬನ್ನಿ ಹಿಂದೆ ಹೋಗೋಣ, ಹಿಂದೆಯಿಂದ ತೋರಿಸ್ತೀನಿ. ಹಿಂದೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಆ ಕಡೆ ಹೋಯ್ತೈತೆ, ಒಂದು ಈ ಕಡೆ ಬರ್ತಾಯಿತೆ. ಏನು ಗುರು, ಇದೆ ಟೂರಿಸ್ಟ್ ಅಟ್ರಾಕ್ಷನ್ ಆಗೋಗಿದೆ ಫುಲ್ಲು. ಎಷ್ಟು ಜನ ಹಂಗೆ ಟ್ರೈನ್ ಒಳಗೆ ಹೊರಟೋಯ್ತು. ಅಕ್ಕನ ನುಂಕತಾಳೆ ಬಾಯಲ್ಲಿ. ಓಕೆ, ಸೊ ನೋಡಿದ್ರೆ ಇವಾಗ ಏನಂತ ಗೊತ್ತಾಯ್ತಾರೆ, ಮೆಟ್ರೋ ಸ್ಟೇಷನ್ನು ಬಿಲ್ಡಿಂಗ್ ಹೊರಡೆ ಮಾಡಿರೋದು. ಸ್ವಲ್ಪ ದಿನ ವರ್ಷಗಳ ಹಿಂದೆ ಈ ಬಿಲ್ಡಿಂಗ್ ಏನು ನೋಡ್ತದೆ ಅದು ರಿಯಲ್ ಎಸ್ಟೇಟ್ ಬಿಲ್ಡಿಂಗಿಗೆ ಸೇರ್ಕೊಳುತ್ತೆ. ಇದು ಬೆಟ್ಟ ಗುಡ್ಡಗಳ ರೀಜನ್ ಆದ್ರಿಂದ ಇವ್ರಿಗೆ ಜಾಗನೇ ಸಿಗಲ್ಲ ಮೆಟ್ರೋ ಪಾಸ್ ಮಾಡೋಕ್ಕೆ. ಸೊ ಎಷ್ಟೋ ವರ್ಷ ತಗೋತಾರೆ ಈ ಬಿಲ್ಡರ್ ಅಥವಾ ಅವರು ಒಂದು ಡೀಲ್ ಕುದುರಿಸ್ಕೊಳಕ್ಕೆ. ಕೊನೆಗೂ ಬಿಲ್ಡರ್ ಒಪ್ಕೋತಾರೆ, ಅವಾಗ ಒಂದು ಫ್ಲೋರ್ನ ಡೆಮಾಲಿಷ್ ಮಾಡಿ ಈ ಥರ ಮೆಟ್ರೋಗೆ ಜಾಗ ಮಾಡಿಕೊಡ್ತಾರೆ. ಸೊ ಅದೇ ಈ ಕಾನ್ಸೆಪ್ಟು. ಸೊ ಬಿಲ್ಡರ್ದು ಪ್ರೈವೇಟ್ ಪ್ರಾಪರ್ಟಿ ಇದು, ಆ ಪ್ರೈವೇಟ್ ಪ್ರಾಪರ್ಟಿನೇ ಗೌರ್ಮೆಂಟ್ ತೊಗೊಂಡಿರೋದು. 3 ಫ್ಲೋರ್ ಮಾಡ್ಕೊಂಡು ಹೋಗ್ತೀನೋ ನೋಡಲ್ಲಿ, 6th ಫ್ಲೋರು, 7th ಫ್ಲೋರು, 8th ಫ್ಲೋರು, 3 ಫ್ಲೋರ್ ಡೆಮಾಲಿಷ್ ಮಾಡಿದ್ದಾರೆ. ಅಕಾಮಿಡೇಟ್ ಮಾಡಕ್ ಬೇಕಲ್ಲ ಆಕ್ಚುಲಿ. ಹಂಗೆ ತಿರ್ಗು ಆ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ ನೋಡಲ್ಲಿ ಅಲ್ವಾ. ಅಲ್ಲೂ ಹೋಗುತ್ತೆ ಚಿನ್ನು ಟ್ರೈನು ಅಲ್ವಾ, ಸಕ್ಕತ್ತಾಗಿ ಮಾಡೋರೆ. ಆ ಮೇಲ್ಗಡೆನೂ ಹೋಗುತ್ತೆ, ಇಲ್ಲಿ ಕೆಳಗಡೆ ರೋಡು, ನದಿ, ಅಲ್ಲಿ ಬ್ರಿಡ್ಜ್. ಆರ್ಕಿಟೆಕ್ಚರ್ ಒಂಥರ ಚೆನ್ನಾಗಿದೆ. ಇದನ್ನ ನೋಡೋಕ್ಕೆ ಎಷ್ಟೋ ಜನ, ಲಕ್ಷಾಂತರ ಜನ ಬಂದು ಹೋಗ್ತಾರೆ. ಇವರು ನಮ್ಮ ಥರನೇ ಕಣ ಬಟ್ಟೆನ ಹೊರಗಡೆ ಹಾಕೊಂಡ್ಬಿಟ್ಟಿರ್ತಾರೆ ಎಲ್ಲ ಬಟ್ಟೆಗಳು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಅಲ್ವಾ. ಅಲ್ಲಿ ಏನು ಅದ್ಭುತವಾಗಿದೆ ಅಲ್ಲ ಸಿಟಿ ಆರ್ಕಿಟೆಕ್ಚರು, ಆ ಸ್ಕೈ ಸ್ಕೇಪರ್ಸ್. ಅದು ನೋಡಿದ್ರೆ ಒಟ್ಟು 3,20,00,000 ಜನ ಇದ್ದಾರಂತೆ ಪಾಪ್ಯುಲೇಷನ್ ಈ ಸಿಟಿಯಲ್ಲಿ. ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಚೈನಲ್ಲಿ, ಇಡೀ ಪ್ರಪಂಚದಲ್ಲೂ ಅಂತ ಹೇಳ್ಬೋದು. ಅದು ಆರ್ಕಿಟೆಕ್ಚರ್ ನೋಡಿ, ಸ್ಕೈ ಸ್ಕ್ರೇಪರ್ಸು, ಆ ಬಿಲ್ಡಿಂಗ್ಸು, ಇಷ್ಟು ಜನ ಹೆಂಗೆ ಅಕಾಮಿಡೇಟ್ ಮಾಡ್ತಾರೆ ಇಲ್ಲಿ. ಒಬ್ಬೊಬ್ರು ಏನಾದ್ರು ನಮ್ಮ ಬೆಂಗಳೂರಲ್ಲಿ ನೋಡಿದ್ದೀರಾ, ತುಂಬ ಜನ ಸಿಂಗಲ್ ವಿಲ್ಲಲ್ಲಿದ್ದಾರೆ. ಅದೇ ಥರ ಸಿಂಗಲ್ ವಿಲ್ಲ ಇಲ್ಲಿ ಇರೋಕ್ಕಾಗಲ್ಲ. ಅದಕ್ಕೆ ಈ ಥರ ದೊಡ್ಡ ಬಿಲ್ಡಿಂಗ್ಸ್ ನೋಡ್ತಾ ಇರೋದು. ಈ ದೊಡ್ಡ ಬಿಲ್ಡಿಂಗ್ಸು ತುಂಬ ಅಪಾರ್ಟ್ಮೆಂಟ್ಗಳು ಇಲ್ಲಿ. ಅಷ್ಟು ಜನನ ಅಕಾಮಿಡೇಟ್ ಮಾಡಬೇಕಲ್ಲ ಇವರು, ಅದಕ್ಕೆ ಇಲ್ಲಿ ತುಂಬ ಅಪಾರ್ಟ್ಮೆಂಟ್ಗಳು ನೋಡ್ತೀವಿ. ಸ್ಕೈ ಸ್ಕ್ರೇಪರ್ಸು ಇದರಲ್ಲಿ ಒಂದು 100 ಭಾಗದಲ್ಲಿ 70% ಸ್ಕೈ ಸ್ಕ್ರೇಪರ್ಸು, ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅವೆಲ್ಲ ಅಪಾರ್ಟ್ಮೆಂಟ್ಗಳು. ಇನ್ನು 30% ಬಂದ್ಬಿಟ್ಟು ಮಾಲ್ಗಳು, ಆಫೀಸ್ ಸ್ಪೇಸಸ್ಸು, ಆಫೀಸ್ಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೆ ಇದು ಅಷ್ಟು ಅದ್ಭುತವಾಗಿ ಅಷ್ಟು ದೊಡ್ಡದಾಗಿರೋದು ಈ ಸಿಟಿ. ನೋಡಿ ಹಿಂಗೆ ಇನ್ನು ತೋರಿಸಿ, ಇಲ್ಲಿ ಹಿಂಗೆ ತಿರುಗಿಸಾಶ ಎಲ್ಲ ಕಡೆ ಅಲ್ಲಿ ನೋಡಿ ಸ್ಕೈ ಸ್ಕ್ರೇಪರ್ಸು, ಅಪಾರ್ಟ್ಮೆಂಟ್ಸು ಎಲ್ಲ. ಒನ್ ಆಫ್ ದ ಲಾರ್ಜೆಸ್ಟ್ ಸಿಟಿ ಅಂತ ಹೇಳಿದ್ವಿ ಗೊತ್ತಾ. ಎಷ್ಟಿರ್ಬೋದು ಹೇಳಿ ಸ್ಕ್ವೇರ್ ಮೀಟರ್ ಇದು? 82,000 ಕಿಲೋಮೀಟರ್ ಇದೆ ಬರೀ ಒಂದು ಸಿಟಿ. ಹೆಚ್ಚು ಕಮ್ಮಿ ಯುರೋಪಲ್ಲಿ ಆಸ್ಟ್ರಿಯಾ ಅಂತ ಒಂದು ಕಂಟ್ರಿ ಇದೆ ಗೊತ್ತಾ. ಆಸ್ಟ್ರಿಯಾ ಕಂಟ್ರಿಯ ಲ್ಯಾಂಡ್ ಏನಿದೆ ಅಷ್ಟು ಈ ಸಿಟಿಲೇ ಇದೆಯಂತೆ. ಸೊ ಅದಕ್ಕೋಸ್ಕರ ಪಾಪ್ಯುಲೇಟೆಡ್ ಸಿಟಿ. 32 ಮಿಲಿಯನ್ ಜನ ಅಂದರೆ ಕಮ್ಮಿ ಅಂತೂ ಅಲ್ಲ, ಅಷ್ಟು ಜನ ಅಕಾಮಿಡೇಟ್ ಮಾಡಿದಾರಲ್ಲ ಗುರು, ಅದು ಆಶ್ಚರ್ಯ ಆ್ಯಕ್ಚುಲಿ. ಇಲ್ಲೇ ಕಾಣಿಸ್ತಾರೆ ನೋಡಿ ಎಷ್ಟು ಜನ ಅವರೇ. ಅದಕ್ಕೂ ಮುಂಚೆ ಇದೇ ಜುಲೈ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ದ ಗ್ರೇಟ್ ಮಸಾಯಿ ಮಾರ ಮೈಗ್ರೇಷನ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೀನ್ಯಾಲ್ಲಿ ನೋಡೋಕ್ಕೆ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಕೀನ್ಯಾದ ಮಸಾಯಿ ಮಾರ ಮೈಗ್ರೇಷನ್ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಪ್ಯಾಕ್ ಮಾಡ್ಕೊಂಡು ಬಂದರೆ ಸಾಕು, ನಾವು ಕೀನ್ಯಾ ಕರ್ಕೊಂಡೋಗಿ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ. ಕುಂಫು ಚಿಕನ್ ಅಂತ ಹೇಳಿದ್ವಿ, ಚಿಕನ್ನೇ ಕೊಟ್ಟಿಲ್ಲ, ಬರೀ ಕಡಲೆ ಬೀಜ ಫುಲ್ ತುಂಬಿಸ್ಬಿಟ್ಟಿದ್ದಾರೆ ನೋಡಿ, ಫುಲ್ ಕಡಲೆ ಬೀಜ ತುಂಬಿಸಿದ್ದಾರೆ. ಜೊತೆಗೆ ಎಗ್ ಫ್ರೈಡ್ ರೈಸ್ ಹೇಳಿದ್ವಿ. ಸೊ ಚೈನೀಸ್ ಎಗ್ ಫ್ರೈಡ್ ರೈಸ್ ತುಂಬ ಫೇಮಸ್ ಅಲ್ಲ. ಎಷ್ಟು ಕಮ್ಮಿ ಗೊತ್ತಾ, ಇಷ್ಟು ಕ್ವಾಂಟಿಟಿ ಎಷ್ಟು ಕೊಟ್ವಿ ಕಿರಣ ನಾವು? 150 ರೂಪಾಯಿ. 150 ರೂಪಾಯಿ, ಮತ್ತು ಇದಕ್ಕೊಂದು 300 ರೂಪಾಯಿ ಅಷ್ಟೇ. 300 ರೂಪಾಯಿ ಅಷ್ಟೇ. ಆಮೇಲೆ ಇನ್ನೊಂದೇನೋ ಹೇಳಿದಲ್ಲ, ಏನದು? ನೂಡಲ್ಸ್ ಹೇಳಿದ್ದೀನಿ. ಟೊಮೊಟೊ ಸಾಸ್ ನೂಡಲ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಇವರು ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿರಲ್ವಲ್ವಾ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ ಕಮ್ಮಿ ಹೇಳಿದ್ವಿ. ಬಟ್ ನೋಡಿದ್ರೆ ತುಂಬ ಚೆನ್ನಾಗಿರೋ ಕ್ವಾಂಟಿಟಿನೇ ಕೊಟ್ಟಿದ್ದಾರಪ್ಪ, ಸೂಪರ್ ಆಗಿದೆ. ಚೆನ್ನಾಗಿ ನೋಡ್ದೆ ಅಲ್ಲಿ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ಇಲ್ಲಿ ಲೈವ್ ಫಿಶಸ್ ಎಲ್ಲ ಇಟ್ಟಿದ್ದಾರೆ. ಲೈವ್ ಫಿಶಸ್ ಎಲ್ಲ ಇಟ್ಬಿಟ್ಟು ಹೆಂಗಿಟ್ಟವ್ರು ನೋಡಿ. ಮೋಸ್ಟ್ಲಿ ನಾವೇನಾದರೂ ಆರ್ಡ್ರ್ ಮಾಡಿದ್ರೆ ಇಲ್ಲಿಂದನೇ ತೊಗೊಂಬಂದು ಕೊಡ್ತಾರೇನೋ ಗೊತ್ತಿಲ್ಲ ಗುರು. ನೋಡಿ ಇಲ್ಲಿ ಆಕ್ಟೋಪಸ್ಸು, ಮೀನುಗಳು ಎಲ್ಲ ಇಟ್ಕೊಂಡವ್ರು ಇಲ್ಲಿ. ಕಪ್ಪೆನೂ ಇಟ್ಟವ್ರು ಗುರು. ಕಪ್ಪೆ, ಕ್ರ್ಯಾಬು, ಮತ್ತು ಇಲ್ಲಿ ಮೀನುಗಳು, ಇಲ್ಲೊಂದು ಮೀನುಗಳು, ಏನೇನೋ ಇಟ್ಟವ್ರೆ ಗುರು. ಚೆನ್ನಾಗಿ ಮಾಡ್ಕೊಂಡವ್ರೆ ಚಿನ್ನು.
ಆಶಿನ್ ಕಪ್ಪೆ ಅಂದರೆ ತಿಂತಾನೆ ಇರಲಿಲ್ವೇನೋ ಇಲ್ಲಿ ಫುಲ್ ಕಪ್ಪೆ ಐತೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ರೆಸ್ಟೋರೆಂಟು. ಚಿನ್ನ ಕಪ್ಪೆ ಇದೆ. ಹೌದಾ? ಕಪ್ಪೆ ಇದೆ. ಆಗ ಕಪ್ಪೆ ಇದೆ ಅಂತ ಸ್ವಲ್ಪ ನೋಡ್ಕೊಂಬರ್ತಾವಳೆ. ಚೆನ್ನಾಗಿದೆ ರೆಸ್ಟೋರೆಂಟ್ ಆ್ಯಕ್ಚುಲಿ, ತುಂಬ ಲೈವ್ಲಿಯಾಗಿ ದೊಡ್ಡದಾಗಿದೆ. ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ನಾನು ಬರೀ ಕಮ್ಮಿ ದುಡ್ಡು ಕಮ್ಮಿ ಕೊಡ್ತಾರೆ ಅಂದ್ಕೊಂಡಿದ್ದೆ. ಏನು ಚಿನ್ನ ಇಷ್ಟು ಕೊಟ್ಬಿಟ್ಟು ಅವರ ಮನೆ ಮಂದಿ ಎಲ್ಲ ತಿನ್ಬೋದು ನೂಡಲ್ಸು. ನಾವು ಅಂದ್ಕೊಂಡ್ವಿ ಕಮ್ಮಿ ದುಡ್ಡು ಬರೀ 22 ಅಂದರೆ 200 ರೂಪಾಯಿ ಅಷ್ಟೇ ನೂಡಲ್ಸ್ ಕಮ್ಮಿ ಕೊಡ್ತಾರೆ ಅಂತ. ಎದಕ್ಕೂ ಕಮ್ಮಿ ಹೇಳೋಣ ಅಂದ್ಕೊಂಡು, ಬಟ್ ನೋಡಿ ಮನೆ ಮಂದಿ ಎಲ್ಲ ತಿನ್ಬೋದು, ಅಷ್ಟೊಂದು ಕೊಟ್ಟಿದೆ ನೂಡಲ್ಸು. ಟೇಸ್ಟಿ ಆದರೂ ಇದೆಯಾ? ಒಳಗಡೆ ಏನಿದೆ? ಅದು ನೂಡಲ್ಸ್ ವೆಜ್ಜು, ಬರೀ ಫುಲ್ ವೆಜ್ ನೂಡಲ್ಸು. ಎಗ್ ನೂಡಲ್ಸ್, ಎಗ್ಗು ಮತ್ತು ಸ್ಪಿನಾಚ್ ಹಾಕಿ ಮಾಡಿರೋದು. ಟೊಮೆಟೊ ನೂಡಲ್ಸ್ ಅಲ್ವಾ? ಟೊಮೆಟೊ ನೂಡಲ್ಸ್ ಹೇಳ ನಾನು. ಓಕೆ, ಎಗ್ ನೂಡಲ್ಸಾ? 200 ರೂಪಾಯಿ ಚಿನ್ನ ಇದಕ್ಕೆ. ತಿನ್ನು ಎಂಜಾಯ್ ಮಾಡು. ಆಗಲ್ಲ ಗುರು. ಇದೆ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ 3ನೇ ಯುರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಗೊತ್ತಾ? ಟೋಟಲ್ 8 ದೇಶ, ಸ್ವಿಟ್ಜರ್ಲೆಂಡು, ಜರ್ಮನಿ, ನೆದರ್ಲೆಂಡ್ಸು, 8 ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 18ನೇ ತಾರೀಕು 13 ದಿನ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಚೈನಾ ಇನ್ನೂ ತೋರಿಸ್ತೀವಿ. ಇದಿನ್ನೂ ಫಸ್ಟ್ ದಿನ. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.